ಅನೇಕ ವರ್ಗಕ್ಕೆ ಭವಭವಂಗಳಾಗಿ ಜನಿಸಲಿಕ್ಕೆ ಬಾರದಷ್ಟು ಜನ್ಮಗಳ ಸಂಖ್ಯೆ ಆಗಿ ಹೋಗ್ಯಾವ ಒಂದಾರ. ಈ ಭೂಮಿ ಕುಟ್ಟಿ ಪುಡಿ ಮಾಡಿ ಏನು ಧೂಳಿ ಕಣಗಳಂತೆಯಲ್ಲ ಅಣು ಪರಮಾಣುಗಳು ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗೆ ಅಣಿತನಿತು ದೇಹವನ್ನು ಧರಿಸುತ್ತ ನೀನು ಒಂದೊಂದು ಜೀವರ ಬಸಿರೊಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ ಪ್ರಶ್ನೆ ಮಾಡ್ಯಾರ. ಯೋಗ್ಯನ ನೋಡಿದನು ಎಷ್ಟು ಸಲ ಹುಟ್ಟಿ ಬಂದಿ ನೀನು ನೋಡೋದು ಇದ್ರಾಗ ಹಣಿಕೆ ಹಾಕೋದು ಒಳ್ಳೆ ಯಾವ ಇಂದ್ರಿಯಗಳು ಅವಿಷಯ ವಸ್ತುಗಳು ಉಂಡುದನೇ ಮಗುಳೆ ಉಣ್ಣುತ್ತ ಮೇಳವಿಸುವುದನೇ ಮೇಳವಿಸುತ್ತ ಅದರಿಂದ ತೃಪ್ತಿ ಐತೆ ನಿನಗೆ ಅದನ್ನು ತೃಪ್ತಿ ಪಡಿಸಕ್ಕೆ ಹೊಂಟಿ ತೃಪ್ತಿ ಪಡಿಸಿದವ್ರು ಯಾರ್ದಾರ ಹೇಳಿ ಅದ ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ ಮತ್ತೆ ಅದಾಗಿ ಹುಟ್ಟು ಬರ್ತೈತಿ ಮತ್ತೆ ಅಲ್ಲೇ ಸರಿಗ್ಯಾಡಕ್ಕೆ ಹಣಿಕೆ ಹಾಕೋದು ಬಿಡುವಲ್ಲ ನಿನ್ನ ಮುದುಕಾದ್ರೂ ಹೋಗೋದು ನಿನ್ನ ಚಾಳಿ ವಯಸ್ಸು ಹೋದ್ರೂ ಸುಧಾ ವಾಸನ ಹಂಗೆ ಆಶಾ ಅದು ಜೀರ್ಣ ಆಗುದಿಲ್ಲ ಶರೀರ ಜೀರ್ಣ ಆಕೈತಿ ಅದು ತರುಣ ಐತಿ ಆಶಾ ಶರೀರ ಜೀರ್ಣ ಐತಿ ಅಂದಾರ ಏನ್ ನೀವು ಸ್ವರೂಪದ ಬಗ್ಗೆ ವಿಚಾರ ಮಾಡೋದಿಲ್ಲ ಮನೆಯ ತಂದೆ ತಾಯಿಗಳು ಅದನ್ನು ನೆನಪು ತಂದು ಕೊಡೋದಿಲ್ಲ ಮತ್ತು ಸುತ್ತಮುತ್ತಲಿನ ವಾತಾವರಣನೂ ಅಂಥದ್ದಿಲ್ಲ ಅದಿಂದ ಉದ್ಧಾರ ಆಗೋದು ಹೆಂಗೆ ನೀವು ವಾತ ಪಿತ್ತ ಕಪ ಮೂರೂ ತ್ರಿದೋಷ ಕೂಡಿದಂಗೆ ಆಗೈತಿ ಉದ್ಧಾರ ಆಗ್ಬೇಕು ಹೆಂಗೆ ಯಾರು ರೋಗಿ ಉದ್ಧಾರ ಆಗೋದಂಗಿಲ್ಲ ಮೂರೂ ಅಧಿಕ ಆತಂದ್ರೆ ಅಲ್ಲಿಗೆ ಹೊಡ್ಸೋದನ್ನ ಅದು ಹಂಗಾಗೈತೆ ನಮ್ಮ ಬಾಳೆಯಲ್ಲಿ ಮನೇನ ನಾವು ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ ಮಂದಿ ತಂದೆ ತಾಯಿಗಳಿಲ್ಲ ಪರಿಸರನೂ ಅಂತದಿಲ್ಲ ಯಾವಾಗ ಉದ್ಧಾರ ಆಗ್ಬೇಕು ಬರೀ ಗುಡಿ ಗುಂಡಾರ ಅದನ್ನು ಮಾಡ್ಕೊಂತ ಏನು ಮಾಡ್ಕೊಂತ ಇಲ್ಲದ ಅಡ್ಡಿ ಆಡಿ ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ ಯಾರಪ್ಪ ನೀನು ಜೀವನ ತಿಳಿಸಿ ಅದ್ರ ಯಾವ್ದ್ರ ಕಡೆ ಎಲ್ಲ ಕೊಡೋರು ಎಚ್ಚರಗೊಳಿಸೋರು ಯಾರ್ದಾರ ಹೇಳಿ ಏನು ಹಂಗೆ ಹೋಗುದು ಅಲ್ಲೈತಿ ಇಲ್ಲೈತಿ ಅಂತ ತಿರ್ಕೊಂತ ಜನ್ಮ ಎಲ್ಲ ಹಾಳು ಮಾಡ್ಕೊಂಡಿಲ್ಲ ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು ಅನ್ನೋದು ನಿನಗೆ ಹೊಳೆದಿಲ್ಲಲ್ಲ ಬಾಳೆದ ಬಗ್ಗೆ ಹೆಂಗೆ ಹೊಟ್ಟೆಬೇಣೆ ಐತೈತಿ ನೋಡ್ರಿ ಹಂಗೆ ಇದರ 100 ಪಟ್ಟು ಹೊಟ್ಟೆಬೇಣೆ ಹೆಚ್ಚಿದಾಗ ಇತ್ಲಾಗ ತಿರುಗ್ತಾನವ ಏನು ಅದಕ್ಕೆ ಎಲ್ಲೋ ಒಬ್ಬ ಅವರು ಇದನ್ನು ಒಳಗೆ ಅಂತರ್ಮುಖ ವೃತ್ತಿ ಒಳಗೆ ತನ್ನ ನಿಜಾನಂದದ ಅನುಭವ ಮಾಡಿಕೊಂಡು ದುಃಖರಹಿತ ಆಗವರು ಅಂತಃಕರಣ ಪರಿಪಕ್ವಾದಾಗ ಇದನ್ನು ಅನುಭವ ಮಾಡ್ಕೊಳಕ್ ಸಾಧ್ಯ ಇದೆ ನಮ್ಗೆ ಅಂತಃಕರಣ ಪರಿಪಕ್ವ ಆಗ್ಬೇಕಾದ್ರೆ ಹಿತಾಹಿತ ವಿಚಾರ ವಿವೇಕನ ಬೇಕು ಬಾಕಿ ಯಾವ ಸಾಧನದಿಂದನೂ ಅಂತಃಕರಣ ಸ್ವಚ್ಛ ಆಗುದಿಲ್ಲ ಹೊರಗೆ ಯಾವ ಕರ್ಮ ಮಾಡಿದ್ರು ಅಂತಃಕರಣ ಸ್ವಚ್ಛ ಆಗುದಿಲ್ಲ ಅದು ವಿವೇಕನ ಪ್ರಧಾನ ಅಂದ್ರೆ ವಿವೇಕದಿಂದನ ಅಂತಃಕರಣ ಇದು ನಿತ್ಯ ಐತೋ ಇದು ಅನಿತ್ಯ ಐತೋ ಇದು ಹಿತ ಆಯ್ತು ಇದು ಅಹಿತ ಐತೋ ಅನ್ನುವಂಥ ಅದಕ್ಕೆ ವಿವೇಕ ಅಂತ ಈ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇದು ನಮ್ಗೆ ಅನುಭವ ಮಾಡ್ಕೊಳಕ್ ಬರ್ತೈತಿ ಭೋಗ ವಾಸನೆಗಳ ಪೂರ್ಣ ನಾಶ ಆದಾಗ ಮನಸ್ಸು ಸ್ವಚ್ಛ ಆಕೈತಿ ನೋಡ್ರಿ ಹೃದಯದ ಭೋಗೇಚ್ಛೆ ತ್ವರೆಯದೆ ಅವಾಗ ಅಂತಃಕರಣ ಸ್ವಚ್ಛ ಆಕೈತಿ ವದವಿ ಶಮಾಧಿ ಸಾಧನ ವಾರು ನೆರೆಯಿದೆ ಅಂತ ಇವು ಶಮ ದಮ ತಿತಿಕ್ಷಾ ಶ್ರದ್ಧಾ ಭಕ್ತಿ ಸಮಾಧಾನ ಏನದಾವಲ್ಲ ಇವನ್ನೂ ಅಳವಡಿಸ್ಕೋಬೇಕಾಗತ್ತೆ ನಮ್ಮ ಜೀವನದೊಳಗೆ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಬೇಕಾಕೈತಿ ಸಹನ ಶಕ್ತಿ ಬೇಕಾಗಿತ್ತು ತಾಳ್ಮೆ ಯಾರೇನಂದ್ರೂ ತಡ್ಕೊಳ್ಳುವಂಥ ಶಕ್ತಿ ಬೇಕಲ್ಲ ತಾಳ್ಮೆಗಿಂತ ತಪ ಮಿನ್ನುಂಟೆ ಅಂತ ದುಷ್ಟರ ನುಡಿಗಳನ್ನು ತಾಳು ಕಷ್ಟ ಬಂದರೆ ತಾಳು ಅಂತ ಇದು ಬಂದಾಗ ನಾ ತಡ್ಕೊಳ್ಳೋ ಶಕ್ತಿ ಬೇಕು ನಮಗಂತ ಅದಕ್ಕೆ ತಪಸ್ಸು ಅಂತಾರ ಈ ವಿಚಾರ ನಿನ್ನಲ್ಲಿದ್ದರೆ ಅದು ಬರ್ತೈತಿ ಯಾರೇನಂದ್ರು ಯಾರನ್ನ ಅಲ್ಲದಕ್ಕಂತಾರ ಬಿಡು ನನಗೇನು ಸಂಬಂಧ ಇಲ್ಲ ಮೊದಲಿನ ಮಂದಿ ರೊಕ್ಕ ಕೊಟ್ಟು ಬೇಯಿಸ್ಕೊಂಡು ಪರೀಕ್ಷೆ ಮಾಡ್ಕೋತಿದ್ರಂತ ತಡ್ಕೊಳ್ಳೋ ಶಕ್ತಿ ನಮ್ಗೆ ಐತೋ ಇಲ್ಲೋ ಬೇರೆ ಅಂತ ರೊಕ್ಕ ಕೊಟ್ಟು
ಬೇಯಕ್ಕೆ ರೊಕ್ಕ ಕೊಡಿಸ್ತಿದ್ದ, ತಗೋರಿ ಬೇಯ್ರಿ ನಮ್ಮ ನೋಡೋಣ ನನಗೆ ತಡ್ಕೊಳ್ಳೋ ಶಕ್ತಿ ಬರ್ತೈತೋ ಇಲ್ಲೋ ಅಂತ. ಒಬ್ಬ ಶ್ರೀಮಂತ, ಒಬ್ಬ ಅಧಿಕ ಪ್ರಸಂಗಿ ಆಳವ, ಮುದ್ದಾಮ್ ಇಟ್ಕೊಂಡಿದ್ದಂತ ಸಾವುಕಾರ. ಅವನ ಗೆಳೆಯ ಒಬ್ಬ ಒಂದಿನ ಮನೆಗೆ ವಸ್ತಿ ಬಂದಾನ. ಅವ ಆಳಿನ ವರ್ತನ ನೋಡಿ ಇಂಥವ್ನ ಯಾಕೆ ಇಟ್ಕೊಂಡಿವು ಮನ್ಯಾಗ ಅಂದಂತ. ಮುದ್ದಾಮ್ ನನ್ನ ಸಹನ ಶಕ್ತಿ ಪರೀಕ್ಷೆ ಮಾಡಾಕ್ ಇಟ್ಕೊಂಡೇನೆ ಅವನ ಅಂತ. ನನಗ್ ತಡ್ಕೊಳಕ್ ಆಕೈತಿಲ್ಲೋ ಅಂತ ಮುದ್ದಾಮ್ ತಗೊಂಬಂದು ಇಟ್ಕೊಂಡೇನೆ ಅವನ. ಅದಕ್ಕೆ ಪ್ರಸಂಗ ಏನಾರ ಮಾತಾಡೋದು, ಏನಾರ ಮಾಡೋದು, ನನ್ನಲ್ಲಿ ತಡ್ಕೊಳ್ಳೋ ಶಕ್ತಿ ಬರ್ತೈತಿಲ್ಲೋ ಅಂತ ಅವನ ತಂದೆ ನಾನು ಅಂತ ಪರೀಕ್ಷೆ ಮಾಡಾಕ. ಹಂಗೆ ನಾವು ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಐತಿಲ್ಲೋ ಅಂತ ನೋಡ್ಕೋಬೇಕಲ್ಲ. ಅಂತ ಪ್ರಸಂಗ ಬಂದಾಗ ಗೊತ್ತಾಕೈತಿ ನಾವು. ಮಾತಾಡೋದು ಹಗರಕೈತಿ, ಶಾಸ್ತ್ರ ಹೇಳುವಾಗ ಕೇಳುವಾಗ ಎಲ್ಲರಿಗೂ ಬರ್ತೈತಿ ವೈರಾಗ್ಯ, ಏನು ಮಾಡಬಾರ್ದು ಪ್ರಶಾಂತ್ ಅಂತ ಪ್ರಸಂಗ ಬಂದಾಗ. ಯಾಕ್ರಿ ಅವಾಗ ತಡೆಯಲಿಕ್ಕೆ ಬರ್ತೈತಿ ಸಿಟ್ಟ. ಯಾಕ್ರಿ ತಡೆಯಲಿಕ್ಕೆ ಬಂದ್ಬಿಡ್ತೈತಿ, ಗೊತ್ತಾಗ್ಲಂಗೆ ಬರ್ತೈತಿ ಅದ ಸಿಟ್ಟ. ಮನುಷ್ಯನ ಸ್ವಭಾವ ಅದ. ಒಬ್ಬವ ಅಂತಿದ್ದಂತೆ, ನನಗೆಲ್ಲ ಅನುಭವ ಆತ್ಲ, ಇನ್ನು ಒಟ್ಟ ಶಿಟ್ ಮಾಡೋದು ಬಿಟ್ಟು ಬಿಟ್ಟೇನಂತಿದ್ದಂತೆ. ದಿನ ಅವನು ಶಾಸ್ತ್ರಕ್ಕೆ ಬರವ. ಹೆಂಗಿದೆ ಅವಾಗ ಹುಡುಗ ಬೆರಕಿ ಹುಡುಗಿದ್ದವ, ಏನ ಅನ್ನಾಗ್ತಿರಲ್ರಿ ಯಜಮಾನ್ರ ಅಂತ. ಅಮ್ಮ ಸಿಟ್ಟು ಬರ್ತೈತ್ಲೆ, ನನಗೆ ಭಾಳ ಸಿಟ್ಟಿದ್ನಿ, ಈಗ ಭಾಳ ಕಡಿಮೆ ಆಗೈತಿ, ಭಾಳ ಬಿಟ್ಟು ಬಿಟ್ಟೇನ ಇಲ್ಲ. ಏನು ಹೇಳಿದ್ರಿ ಯಜಮಾನ್ರ ನಾವು ಅಂತ. ಒಳ್ಳೆ ತಮ್ಮ ಸಿಟ್ಟು ಮಾಡೋದು ಬಿಟ್ಟೇನೆ. ಏನೋ ಅಂದ್ರೆ ಅಲ್ಲ ಯಜಮಾನ್ರ ಅಂತ ಒಳ್ಳೆ ಕೇಳಾಕಲೆ, ಯಾಕೆ ಹೇಳ್ಬೇಕು ನಿನಗ? ಅವನ್ ಬೇರ್ಕಿದ್ದಂತೆ, ಮತ್ತೆ ಎಬಿಸಿಬಿಟ್ಟಂತೆ ಅವನ ಸಿಟ್ಟ. ಮತ್ ಈಗೇನ್ ಹೇಳಾಕತ್ತೀರಿ, ಈಗೇನ್ ಮಾಡಾಕತ್ತೀರಿ ನೀವು? ಆಗ ಈಗ ಹೇಳಾಕತ್ತಿದ್ರಿ. ಭಾಳ ಬೆರ್ಕಿಲೆ ಹುಡುಗ ನೀ. ಸಿಟ್ಟು ಮಾಡೋದು ತಡೆಯಲಿಕ್ಕೆ ಬರ್ತೈತ್ರಿ, ಅದು ಸ್ವಭಾವ ಅದ ಮನುಷ್ಯನ ಸ್ವಭಾವ. ಜೀವನ ಅದು ಬದಲಾವಕಾರ ಅಭ್ಯಾಸ ಬೇಕು ಅದಕ್ಕೆ. ಅಂತ ತಾಳ್ಮೆ ಬರ್ಬೇಕಾರ, ಅದಕ್ಕೆ ತಪಸ್ಸು ಅಂತಾರ. ಬಹಳ ಶಾಂತ ಇರ್ಬೇಕಾಕೈತಿ. ಇರ್ಲಿಲ್ಲ ಅಂದ್ರೆ ಆ ಕೃತಿಗಳು ಜರಿಗ್ ಬಿಡ್ತಾವ. ಮತ್ತ ಅದ ಮಾಡಿದಿಂದ ಅದ್ರ ಫಲ ನೀವು ಉಣ್ಣಬೇಕಾಕತಿ. ಅದನ್ನ ತಡೆಯಲಿಕ್ಕೆ ಸಿಟ್ಟು ಬಂದ ಅಂತಾವು ಏನಾರ ಅನಾಹುತ ಆಗಿಬಿಡ್ತಾವ. ಅದಕ್ಕೆ ತಾಳ್ಮೆಗಿಂತ ತಪ ಮಿನ್ನುಂಟೆ ಅಂದ. ತಡ್ಕೊಳ್ಳೋ ಶಕ್ತಿ ನಿನ್ನಲ್ಲಿ, ಈ ವಿವೇಕ ನಿನ್ನಲ್ಲಿ ಜಾಗೃತಿ ಇದ್ರೆ ಅದು ಬರ್ತೈತೆ ನಮಗೆ. ಅದು ಜನ್ಮ ಜನ್ಮಾಂತರ ಅಭ್ಯಾಸ ಬೇಕಿದಕ್ಕೆ. ಈಗ ಯಾವಾಗಾರ ಒಮ್ಮೆ ಕೇಳಿದ್ರು, ಈ ಹೇಳಿದಾಕ್ಷಣ ಕೇಳಿದಾಕ್ಷಣ ಈಗ ಬಿಡು ಪುರುಷತ್ರ ಯಾವನಾರ ಏನಾರ ಅಂದ್ರೆ ಹೊಡ್ಯಾಕ್ ಹೋಕ್ಕಿ ಅವನು. ಹೌದಿಲ್ಲ? ತಡೆಯಲಿಕ್ಕೆ ಬರ್ತೈತೆ ಅದ. ಕೃತಿಯೊಳಗೆ ಅಳವಡುವುದು ಭಾಳ ಜಡ ಐತಿ. ಮಾತಿನ ಜ್ಞಾನದಾಗ ಎಲ್ಲರೂ ಶಾಣ್ಯರಿದ್ದೀವಿ. ಮಾತಾಡಕ್ಕೆ ಎಲ್ಲರಿಗೂ ಬರ್ತೈತಿ, ಪರೋಪದೇಶ ಮಾಡಕ್ಕೂ ಬರ್ತೈತಿ. ಆದ್ರೆ ಸ್ವತಃ ನಾವು ಅದನ್ನ ಅನುಭವಕ್ಕೆ ತೊಗೊಂಡು ಉಳ್ಕೊಳ್ಳೋದು ಭಾಳ ಕಠಿಣ ಐತಿ. ಯಾವ ಅನುಭವಕ್ಕೆ ತೊಗೊಂಡಿರ್ತಾನ ಅವ ಲಾಭ ಮಾಡ್ಕೊಂತಾನ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದರಂತೆ ಜೀವನವನ್ನು ಯಾವ ನಡೆಸ್ತಾನ ಅವಂಗಿದ ಲಾಭಕ್ಕೆ. ಆಚರಿಸಿದಾಗಳವುದು ನರರಿಗೆ ಮುಕ್ತಿ ಅಂತ. ಆಲಿಸದಾಗಳವುದು ಅಂದಿಲ್ಲ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದು ಅಂದಿಲ್ಲ. ಆಲಿಸಿ ಆಚರಿಸಿದಾಗಳವುದು ನರರಿಗೆ ಮುಕ್ತಿ. ಬರೀ ಆಲಿಸ್ತೇವೆ ನಾವು, ಆಚರಣೆ ಇಲ್ಲ. ಕೇಳೇವಿ, ಅದರಂತೆ ನಡೆಯವರು. ವೇದಾಂತ ಅಂದ್ರೆ ಅದರಂತೆ ಜೀವಿಸೋದು ಕಣ ಅಂತಾರೆ. ಅವ ವೇದಾಂತ. ನಮ್ಮ ಬುದ್ಧಿಮತ್ತೆಯನ್ನು, ಇಂದ್ರಿಯ ಮತ್ತು ಮನಸ್ಸುಗಳನ್ನು ನಿಗ್ರಹಿಸುವುದರಲ್ಲಿ ತೊಡಗಿಸ್ಬೇಕು. ಶಾಣೆತನ, ಅದಕ್ಕೆ ಶಾಣೆತನ ಅಂತಾರೆ. ನೀನು ಮನಸ್ಸು ಯಾವ ವಿಷಯಗಳ ಕಡೆಗೆ ಹೋಗದಂಗೆ ಇಂದ್ರಿಯಗಳನ್ನು ಹಿಡಿತದಾಗ ಇಟ್ಕೊಳ್ಳೋ ಅಭ್ಯಾಸ ನಾವು ಮಾಡಬೇಕು. ಯಾವಾಗಲೂ ಆತ್ಮ ವಿಚಾರವನ್ನು ಮಾಡ್ಕೊಳಕ್ ಹತ್ತಿದ್ರೆ ಮನಸ್ಸನ್ನು ನಿಯಂತ್ರಣದೊಳಗೆ ಇಟ್ಕೊಳಕ್ ಬರ್ತೈತಿ. ಮನಸ್ಸು ಹಿಡಿತದಾಗಿತ್ತಂದ್ರೆ ನಿನಗೆ ನೆಮ್ಮದಿ ಸಿಗ್ತೈತಿ ನೋಡಿ. ಮನುಷ್ಯನ ಹಿಡಿತ ತಪ್ಪಿ ಅಂದ್ರೆ ನೆಮ್ಮದಿ ಎಲ್ಲ ಕಳ್ಕೊತೀನಿ. ಇದ್ದು ಸಮಾಧಾನ ಯಾಕೆ?
ಆಮೇಲೆ ಇದ್ದದ್ದು ಯಾವಾಗಲೂ ಐತದ, ಅದು ಮನಸ್ಸಿಗೆ ಚಂಚಲಕ್ಕಾಕತಿ ಬಿಡ್ತದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಈ ವಾಸನೆಗಳೆಲ್ಲ ತುಂಬ್ಕೊಂಡು ಕುಂತಾವು. ಭೋಗ ವಾಸನೆಗಳಿಂದ ಮನಸ್ಸು ಚಂಚಲಕ್ಕೈತಿ. ಅವಾಗ ಸಮಾಧಾನ ಶಾಂತಿ ಇಲ್ಲ, ನಮ್ಗೆ ಇಲ್ಲದಂಗಾಗೈತಿ. ಏ ಇವು ಅಜ್ಞಾನದಿಂದ ನಮ್ಮಲ್ಲಿ ಉದಯ ವಾಸನೆಗಳೆಲ್ಲ. ಏನ್ ಎದ್ರ ಬಗ್ಗೆ, ನಮ್ಮ ಬಗ್ಗೆ ನಾವು ಯಾರು ಹೇಳಿದೆ ಅನ್ನೋದು ಗೊತ್ತಿಲ್ಲದಕ್ಕೆ ಈ ವಾಸನೆ ನಾನಾ ಅದೇನು ಅನ್ನೋದು ಹೊಳೆದಾಗ ಈ ಅನ್ಯದರಿಂದ ಹೊಂದಬೇಕನ್ನೋ ವಾಸನ ಒಂದು ಉಳಿದು ನೀನು. ಏನ್ ಅದಕ್ಕೆ ಉಪಯೋಗ ಮಾಡ್ಕೊ. ನಿನ್ನ ಬುದ್ಧಿಮತ್ತೆಯನ್ನು, ಇಂದ್ರಿಯ ಮತ್ತು ಮನಸ್ಸುಗಳನ್ನು ನಿಗ್ರಹಿಸುವುದಕ್ಕಾಗಿ ಉಪಯೋಗ ಮಾಡ್ಕೊ. ಬರೀ ಮಜಾ ಮಾಡಕ್ಕೆ ಅದ್ರ ಬೆನ್ನು ಹತ್ತಾಕ ಹೋಗಬೇಡ ಅಂತ. ಏನ್ ವಾಸನಾದಿಗಳ ತೆರೆಯ ಹೊಡೆತಕ್ಕೆ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಿದೆ. ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಸಂಸಾರದ ಸಂಕಟ ಏನಂದ್ರೆ ಒಂದು ನಿಮಿಷಾರ್ಧ ನಿನಗೆ ಸಮಾಧಿ ಹತ್ತಿರ ಹೋಗಿಬಿಡ್ತದೆ. ಏನ್ ಒಂದು ನಿಮಿಷಾರ್ಧವಾಗಲಿ ನಿಮ್ಮ ನೆನಹು ನೆಂದೊಡೆ ಮುಕ್ತಿ ಸಮನಿಸದಿವುದೇ ಅಂತ. ಜನ್ಮ ಜನ್ಮಾಂತರದಿಂದ ಬಂದಂಥದ್ದು ಅದನ್ನು ನಿಲ್ಲಿಸೋದು ಭಾಳ ಕಠಿಣ ಐತಿ. ಮನಸ್ಸಿನ ಹರಿದಾರ ಸಮಾಧಿ ಬುದ್ಧಿ ಸಮಸ್ತ ಸಮಭಾವದಲ್ಲಿ ವಿಷಮದ್ದೆಲ್ಲ ಕೈ ಬಿಟ್ಟಾಗ, ಪೂರ್ಣ ತ್ಯಾಗ ಮಾಡಿದಾಗ ಅದು ಸಮಸ್ಥಿತಿಯೊಳಗೆ ನಿಲ್ತದೆ. ಅರ್ಧ ನಿಮಿಷ ಮನಸ್ಸನ್ನ ಸಮಸ್ಥಿತಿಯೊಳಗೆ ನಿಲ್ಲಿಸು. ಏನ್ ಜನ್ಮ ಜನ್ಮಾಂತರದಿಂದ ಬಂದಂತಹ ಸಂಕಟ ಎಲ್ಲ ನಿವಾರಣೆ ಆಗ್ತದೆ. ಏನ್ ಅದು ಭಾಳ ಕಠಿಣ. ಅದು ಒಂದು ಅರ್ಧ ನಿಮಿಷ ನಿಲ್ಲಿಸಕ್ಕಾಗೋಲ್ಲ ಮನಸ್ಸು. ಉಳ್ಕಿದ್ದೆಲ್ಲ ಹೊರಗಿಂದ ಎಲ್ಲ ಬೇಕಾದ ಹೇಳ್ರಿ, ಅದೊಂದು ಆಗೋದಿಲ್ಲ ನಮ್ಗೆ. ಅಘಟಿತ ಘಟನೆಗಳನ್ನೆಲ್ಲ ಮಾಡ್ತಾನ. ಶರದಿಯನ್ನು ಒಮ್ಮೆ ಒಚ್ಚರೆ ಪಾನ ಮಾಡಲಬಹುದು, ಸಮುದ್ರನ ಬೊಗಸಿ ಮಾಡಿ ಕುಡಿಬಹುದು ಅಂತ ಅದನ್ನು ಸಾಹಸ ಮಾಡಿ. ನೀರುಗಿರಿಯನ್ನು ಅಂಗುಷ್ಟ ಕೊನೆಯಲ್ಲಿ ಆಣಲಬಹುದು, ಹಿಮಾಲಯ ಪರ್ವತವನ್ನ ಕೆರಬೇಳಿನಾಗ ನೆಗಬಹುದು. ಏನ್ ಆದ್ರೆ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋದು ಭಾಳ ಕಠಿಣ ಐತಿ. ಏನ್ ಅಷ್ಟು ಕಠಿಣ ಅದ ಅಂದ್ರೆ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಜನ್ಮ ಜನ್ಮಾಂತರ ಅಭ್ಯಾಸ ಬಲದಿಂದ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳಿಬೋದು. ಏನ್ ಅಭ್ಯಾಸ ಬಲ ಭಾಳ ಬೇಕಿದಕ್ಕೆ. ಸತತ ಪ್ರಯತ್ನ, ಎಡಬಿಡದೆ ಅಭ್ಯಾಸ ಮಾಡಿದ ಯಾವ ಸಾಧಕ ಇರ್ತಾನ ಅವಾಗ ಮಾತ್ರ ಇದು ಸಾಧ್ಯ ಐತಿ ನೋಡ್ರಿ. ಏನ್ ನಾವು ಕೇಳಿದಾಕ್ಷಣ ಆಗೋ ಕೆಲಸ ಅಲ್ಲ ಇದು. ನಾವು ಕೇಳೇ ಬಿಡು ಅಂದ್ರಲ್ಲ, ಕೇಳಿ ಬಿಟ್ಟಿನಿ ಅದನ್ನ, ಒಳಗೆ ಅದನ್ನ ಅನುಕರಣೆ ಮಾಡಾಕತ್ತಿಲ್ಲ. ಕೇಳಿ ಬಿಟ್ಟಿನಿ, ಅದನ್ನ ಹಿಡ್ದಿಲ್ಲ, ಅದನ್ನ ಒಳಗೆ ಹಿಡ್ಕೊಂಡೇನ ಅದನ್ನ. ಇದನ್ನ ಹಿಡ್ಕೊಂಡಾಗ ಅದನ್ನ ಬಿಟ್ಟಾಗ ಇದನ್ನ ಹಿಡಿಯಾಕ ಬರ್ತೈತಿ. ಮೊದ್ಲಿಂದ ಚಾಡಿ ಬಿಡೋದನ್ನ. ಏನ್ ಅದನ್ನು ಹಣಿಕೆ ಹಾಕು ಚಾಡಿ ಅದ್ರಾಗೈತಿ ಇದ್ರಾಗೈತಿ ಅನ್ನೋದು ಬಿಡು. ಬಿಟ್ಟು ಸುಮ್ಮನೆ ನಿನ್ನೊಳಗೆ ನೀನು ನೋಡ್ಕೊಳ್ಳೋ ಅಭ್ಯಾಸ ಮಾಡು. ಏನ್ ಒಳಗ ಆಂತರಿಕವಾಗಿ ಈ ಅಭ್ಯಾಸ ನಿನಗೆ ನಡೆದ್ರೆ ಏನಾರ ಅನುಭವ ಬರ್ತೈತಿ. ಇನ್ನ ಹಣಿಕೆ ಹಾಕೋದೈತಿ, ವಯಸ್ಸಾದ್ರೂ ಸುಧಾ ಇನ್ನ ಹಣಿಕೆ ಹಾಕೋದು ಬಿಡವಲ್ಲಿ. ಏನ್ ಹೋಗುದಿಲ್ರಿ, ಅದು ಭಾಳ ಕಠಿಣ. ಅದು ನಾನೇನು ಹೌದನ್ನೋ ಆಗದು ವರ ವಿವೇಕಿಗೆ ಮುಕುತಿ ಅಂತ ಯಾಕೆ ಹೇಳ್ಯಾರ? ಅವು ಹಿಂದಿನ ಸಂಸ್ಕಾರ ಬಲ ಮತ್ತೆ ಹೇಳಿಸ್ತೈತೆ. ಅವ್ನು ನೋಡಿದ ಕೂಲೆ ಅಲ್ಲೇ ಜಗ್ತೈತಿ. ಆ ದಾರಿ ಬಂದ ಕೂಲೆ ಹೆಂಗೆ ಗಿರ್ಕಿ ಹೊಡೆದೋಕ್ಕವ್ ನೋಡ್ತಾನ. ಯಾಕ್ರಿ ರಂಡಿ ಕೊಟ್ಟು ಜಗ್ಗಿ ಹಗ್ಗ ಹಿಡಿದ್ರು ಮೊದಲು ಅವ ಚಕಡಿ ಹೊಡ್ಯಾರ ಗೊತ್ತಿರ್ತದ, ಹೌದಿಲ್ಲ? ಈಗೆಲ್ಲ ಟ್ರ್ಯಾಕ್ಟರ್ ಹೊಡ್ಯಾರ ಗೊತ್ತಾಗ್ಬಿಡು. ಮುಖ ಹಿಡಿದು ತಗೋರ್ಲಿ, ಇದು ಎಳಗ ಕಾಸ್ಗೋದಿಲ್ಲ ಇದು ಅಂತೇಳಿ ಇಲ್ಲ ವಂಡಿ ಮ್ಯಾಗ ಹತ್ತಿಸ್ಬಿಡು. ಜಗ್ಗಿ ತಗೊಳಿದ್ರು ಕಾಸ್ಗೋತಿದ್ದಿಲ್ಲ. ನಮ್ಮ ಒಂದವ್ರು ಹಂಗ ಇದ್ದು ಹಸುಗಳ ಚಕಡಿನ ಕೆಡಿ ಬಿಡು. ಏನ್ ಬೇಕಾದಂಗ ನೀ ಹರಿದ್ರು ರಂಡಿ ಕೊಟ್ಟು ಅಂದ್ರೆ ತೆಗಿತೇವ, ಚಕಡಿ ಪಕಡಿ ಮುರಿದ ಹೋಗುದವ್. ಏನ್ ಹಂಗೆ ಚಾಳಿ ನಮ್ದು ಅಡ್ಡ ಹೊಡೆದು ಬಿಡ್ತೈತಿ. ನೋಡಿದ ಕೂಲೆ ಎದುರಿಗೆ ಕಂಡು ಕೂಲೆ ಪಶು ವೃತ್ತಿ ಹಸಿರು ಕಂಡು ಕೂಲೆ ಹೆಂಗೆ ಓಡ್ತೈತಿ ಅದು. ಪಶುವೇನು ಬಲ್ಲದು ಹಸಿರು ಕಂಡು ಎಳಸೋದು ಅಂತಾರಲ್ಲ, ಹಂಗೆ ಮನಸ್ಸು ವಿಷಯಗಳನ್ನು ನೋಡಿದ ಕೂಲೆ ಆ ಕಡೆ ಓಡ್ತೈತಿ ಮನಸ್ಸು. ಅದಕ್ಕೆ ಅಭ್ಯಾಸ ದಶೆಯೊಳಗೆ ಅದಕ್ಕೆ ಪ್ರತ್ಯಾಹಾರ ಮಾಡ್ಬೇಕು. ಅದು ಸ್ಥಾನ ಪ್ರತ್ಯಾಹಾರ, ಅದು ಕಾಲ ಪ್ರತ್ಯಾಹಾರ, ಒಳ್ಳೆ ವೇಳೆ ಅಂತ ಸ್ಥಾನ ಅಂತ ವಸ್ತುಗಳ ಪ್ರತ್ಯಾಹಾರ ಮಾಡಬೇಕು. ಅದು ಗಟ್ಟಿ ಆಗೋಮಟ ಅದಕ್ಕೇನಾಕೈತಿ ನಮಗೆ ಅಂತಂದ್ರೆ ನಿನ್ನ ಮಾಡು. ಒಮ್ಮೆ ಅಭ್ಯಾಸ ದಶೆಯೊಳಗೆ ಅದು ಸಾಧ್ಯನೇ ಇಲ್ಲ. ಮೊದಲಿಗೆ ನಾವು ಜಗ ಬಿಡಬೇಕಾಕೈತಿ, ಆ ಸ್ಥಾನ ಪ್ರತ್ಯಾಹಾರ ಮಾಡ್ಬೇಕು. ಅದಕ್ಕೆ ವಿಘ್ನ ಆಕೈತಿ. ಇದ್ರಿಗೆ ಅದಿತ್ತಂದ್ರೆ ಎಳಸ್ತೈತಿ ಅದು ಮನಸ್ಸು. ಏನ್
ಹೆಣದ ಮುಂದೆ ಕುಂತ ಅಂದ್ರೆ ಅಳು ತಪ್ಪುದಿಲ್ಲ. ಹಂಗೆ ವಿಷಯಕ್ಕೆ ವ್ಯಾಮೋಹ ಬಿಡುದಿಲ್ಲ ನಿನ್ನದು ಎದುರಿಗೆ ಇತ್ತಂದ್ರೆ ಏನ್ ಅಲ್ಲೇ ಹಾಕೈತೇನೆ, ಅಲ್ಲೇ ಇದ್ಕೊಂಡು ಹೇತ್ ರೆಡಿ ಮಾಡಿದ್ರೆ ಸೈನಿ ಅಂತ. ಏನ ಎಲ್ಲ ಮನ್ಯಾಗ ಓದ್ತೇನೆ ಅಂತ ಓದ್ಪ ಪುಸ್ತಕ ನೀ ಏಕಾಗ್ರವಾಗಿ ಯಾವುದು ಗದ್ದಲಿಲ್ಲ. ಒಂದಿಟ್ಟು ಪುಸ್ತಕ ತೆಗೆದ ಕೂಡಲೇ ಬರ್ತೈತಿ ನಿನಗೆ ವಿಘ್ನ. ಏನಾರು ಒಂದು ಅಳಾಕಾರ ಚಾಲು ಮಾಡ್ತೈತಿ, ಏನಾರು ಹೌದಿಲ್ಲ. ವಿಘ್ನ ಸಾಕಷ್ಟು ವಿಘ್ನಗಳು ಬರ್ತಾವಲ್ಲಿ. ಅಲ್ಲಿ ಸಾಧಿಸೋದು ಭಾಳ ಕಠಿಣ ಐತಿ. ಏನ್ ಈ ಅಭ್ಯಾಸ ಇದ್ರೆ ಗೊತ್ತಾಗ ಅಲ್ಲಿ ಅವ ಮಾಡೋದಂದ್ರೆ ಅವ್ರಿಗೆಲ್ಲ ಹೊರಗಿನ ವಿಷಯಾಲಂಬಿ ಕೂಡ ಸಂಗತಿ ಇರ್ತಾರಲ್ಲ ನಮ್ಗೆ. ಏನಪ್ಪಾ ಇದು 1 ಗಂಟೆ ಬಿತ್ತಪ್ಪ ಇಂಥದ್ರಾಗ ಒಳ್ಳೆ ಬಂದೀವಿ ನಾವು ಅಂತಾರ ಅವ್ರು. ಮತ್ತೊಂದು ಹೆಸರು ಇಲ್ಲಪ್ಪ ಇವಂಗಂತ. ಆ ಆತ್ಮಾನಂದಪ್ಪ ಅವ್ರು ಹೆಂಗಿದ್ದಾರೆ ಮನೆಯೊಳಗೆ ಅದೇ ಅಭ್ಯಾಸದಾಗ ಇರ್ತಿದ್ರು. ದೇವಮ್ಮನವರು ಹುಡುಗರು ನಡೆಸೋಂಗಿಲ್ಲ. ಗುಬ್ಬಿ ಹೊಡ್ಯಾಕ ಬಡಿಗೆ ಅರಿಬಿ ಕಟ್ಕೊಂಡು ಗುಬ್ಬಿ ಹೊಡ್ಕೊಂತ ನಿಂದಿರ್ಬೇಕು ಅವ್ರ ಅನುಷ್ಠಾನದಿಂದ ಏಳೋ ಮಠ. ಏನ್ ಯಪ್ಪ ನಾವು ನಿಮ್ಮಪ್ಪ ಭಾಳ ಕಾಡ್ಯಾನು ನಮ್ಮನ್ನ ಅಂತಿದ್ರು ಅವ್ರು. ಏನು ಕಾಯಿ ಕಣ್ಣೋಂಗಿಲ್ಲ. ಮನೆಯೊಳಗೆ ಮಾಡಿರೋ ಅದನ್ನ ಅಭ್ಯಾಸ. ಆಕೈತೇನು ನಿಂದಿರ್ಬೇಕಲ್ಲ. ನಿಂದೆಲ್ಲಿ ಹೆಚ್ಚಿ ಹೋಗಂತಾರೆ. ಈಗಿನ ಎಲ್ಲಿ ಅಂಥವ್ರು ಎಲ್ಲಿ ಸಿಗೋಗಿ ನಡೀತೈತಿ ಈಗ. ಅಂಥವ್ರು ಎಲ್ಲಿ ಸಿಗ್ತಾರೆ ಈಗ. ತಡೆಯಕ್ಕೆ ಹೋಗ ಭಾಳ ಕಠಿಣ ಅದೇ ನಾವು ಸಾಧಿಸೋದು ಅಂತಂದ್ರೆ. ಆ ಕಡೆ ಒಳಗೆ ಜನ್ಮಾಂತರದ ಬಂದಂಥದ್ದು ಅದು ಅಭ್ಯಾಸ. ಅದಕ್ಕೆ ರೂಢಿ ಮಾಡ್ಕೋರಿ. ಆಂತರಿಕ ಅಭ್ಯಾಸ ಮಾಡೋ ಕೆಲಸ ಆಕೈತಿ. ಒಳಗಿನ ಕೆಲಸದ ಹೊರಗೆ ಏನು ಹೊರಗನು ಪ್ರಾರ ಪ್ರಕಾರ ಏನಾರ ಯಾಕಿರುವಂತ ಉದಾಸೀನ ಆಗೋದ್ರ ಬಗ್ಗೆ. ಅದು ಹೆಂಗೆ ನಡೆದ್ರು ಬರೋಬ್ಬರಿ ಅನಿಸ್ತೈತಿ. ಒಳಗೆ ಆಂತರಿಕ ಅಭ್ಯಾಸ ನಡೆಯಕೈತಿ ಅಂದ್ರೆ ಹೊರಗಿಂದ್ರ ಬಗ್ಗೆ ಉದಾಸೀನ ಭಾವ ಬಂದ್ಬಿಡ್ತು. ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಕೈತಿ ಬಿಡ್ತೈತಿ. ಅಭ್ಯಾಸ ಬಲ ಜೋರ್ ಆತಂದ್ರೆ. ಇನ್ನು ಎಚ್ಚರಿಕೆ ಬಾಳೆ ನಿದ್ರಿಗೆ ಸರಿ ಆಕೈತಿ ಅನ್ನೋದು. ಇಷ್ಟೆಲ್ಲ ಸುಖ ಹೊಂದಬೇಕಂತ ಎಚ್ಚರಿಕೆ ಒಳಗೆ ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿದೆ. ನಿದ್ರಿ ಆನಂದಕ್ಕೆ ಸರಿ ಆಕೈತಿ ಅದು. ಅಖಂಡ 5-6 ತಾಸು ಕಟ್ಲೆ ಹೆಂಗ ನಿದ್ರಿ ಒಳಗೆ ಆನಂದವಾಗಿದ್ದಿ. ಒಂದು ಅರ್ಧ ನಿಮಿಷರ ವಿಷಯ ಭೋಗದಿಂದ ನಿನಗೆ ಸುಖ ಸಿಕ್ಕೈತೇನ? ಇಲ್ಲೋದಿಲ್ಲ. ಮತ್ತೆ ಚಂಚಲಕ್ಕೈತಿ. ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದಳು ಜೀವ ಪರಮರ ಯೋಗದ ನಿಜವನರಿದ ಅನುಭವಿಯ ಸುಖಕ್ಕೆ ಸರಿಗಾನೆ ಅಂತ. ಸಮಾಧಿ ಸುಖಕ್ಕೆ ಎಲ್ಲಿ ಸರಿ ಆಗ್ತದೆ? ನಿದ್ರಿ ಸುಖಕ್ಕೆ ಸರಿ ಆಗುದಿಲ್ಲ. ನೀನು ಬಾಳೆ ಸುಖ ನಿನ್ನ ಸಮಾಧಿ ಹೊಂದಿದ ಸುಖಕ್ಕೆ ಎಲ್ಲಿ ಸರಿ ಆಗ್ಬೇಕಂತ. ಎಲ್ಲ ವ್ಯರ್ಥಪ ನೀ ಮಾಡೋದು ಅನಿಸ್ತು. ಅದಕ್ಕೆ ಬಲ್ಲವರು ಇದ್ರ ಬಗ್ಗೆ ಉದಾಸೀನ ಆದನು ತಿಳಿದವರು ವಿವೇಕವಂತರು. ಇದರಿಂದ ಸುಖ ಹೊಂದಬೇಕನ್ನೋ ಹುಚ್ಚ ಪ್ರಯತ್ನ ಬಿಟ್ಟಿರೋದಿಲ್ಲ. ವಿವೇಕ ಅವರಲ್ಲಿ ಜಾಗೃತ ಆಯ್ತು. ನಮ್ಮಲ್ಲಿ ಅದು ಆಗ್ಬೇಕಲ್ಲ. ಅವನಲ್ಲಿ ಯಾವನಲ್ಲಿ ಈ ವಿವೇಕ ಜಾಗೃತ ಆಕತಿ ಅವ ಅದ್ರ ಬಗ್ಗೆ ಉದಾಸೀನ ವೈರಾಗ್ಯ ಸ್ವಾಭಾವಿಕವಾಗಿ ಬರ್ತೈತಿ. ಇದನ್ನ ಬಿಟ್ಟಿದ್ದ ಕೂಡಲೇ ಅವಾಗ ಆನಂದದ ಅನುಭೂತಿ ಆ ಸೂತ್ರ ಹತ್ತೈತಿ ನೋಡ್ರಿ. ವೈರಾಗ್ಯ ಬರು ಪುರುಷತ್ಲೆ ಆನಂದದ ಸೂತ್ರ ನಿನಗೆ ಹತ್ತ. ಅದು ವಿವೇಕನಲ್ಲಿ ಜಾಗೃತ ಆದಾಗ ಬರ್ತೈತಿ ಇದ್ರಾಗ ಉದಾಸೀನ ಭಾವ. ಬಿಡು ಪುರುಷತ್ಲೆ ಉದ್ರಿ ಏನಲ್ಲದು ರೋಕಡಿ ಸದ್ದ ನಿನಗೆ ಅನುಭವ ಬರ್ತೈತಿ. ಆನಂದದ ಕಡೆ ಮನಸ್ಸು ಕೊಟ್ಟಾಗ ಎಲ್ಲರಿಗೂ ಒಂದೇ ಸ್ವರೂಪದ ಅನುಭವ ಆಕೈತಿ. ಎಲ್ಲರಿಗೂ ಆನಂದದ ಅನುಭವ. ಪ್ರತಿಯೊಂದು ಜೀವಿಗೆ ಎಲ್ಲರ ಸ್ವರೂಪನ ಅದ. ದೇಹ ಬುದ್ಧಿಯ ನಾಶದ ನಂತರ ಎಲ್ಲರಿಗೂ ಒಂದೇ ಸ್ವರೂಪದ ಪ್ರಾಪ್ತಿಯಾಗುವುದು. ಶರೀರ ಸಂಬಂಧ ತಪ್ಪಿಸೋನು ಕೂಡಲೇ ನಿನಗೆ ಅನುಭವ ಬರ್ತದೆ. ಇದ್ದೆತ್ತಾಗ ಶರೀರ ಸಂಬಂಧ ಹೆಂಗೆ ತಪ್ಪೈತಿ ತಿಳಿಯಲಿ ಅಜ್ಞಾನದೊಳಗೆ ಅದು ತಪ್ಪೈತಿ. ಇದು ಜ್ಞಾನದಿಂದ ಇದನ್ನು ಸಂಬಂಧ ತಪ್ಪಿಸ್ಕೋಬೇಕಾಗಿತ್ತು. ಅರಿವಿನ ಮೂಲಕ ಇದು ನಾನಲ್ಲ, ಇದು ಇಲ್ಲೂ ನನಗೆ ಇರಾಕ್ ಬರ್ತೈತಲ್ಲ. ಇದ್ರ ಸಂಬಂಧ ಹಚ್ಕೊಂಡು ನೋಡು, ಬಿಟ್ಟು ನೋಡು, ಎರಡು ತಿಳಿತೈತಿ. ಹಚ್ಕೊಂಡಾಗ ಹೆಂಗೈತಿ, ಬಿಟ್ಟಾಗ ಹೆಂಗೈತಿ.
ಎಚ್ಚರಿಕೆ ಒಳಗೆ ಕನಸಿನಾಗ ಹಚ್ಕೊಂಡು ಒದ್ದಾಡ್ತಿದ್ದಿ, ನಿದ್ದೆ ಎತ್ತಾಗ ಹಚ್ಕೊಂಡಿಲ್ಲ, ಆರಾಮದಿ. ತಿಳಿಯಲ್ಲೇ ಅಡಿಗೈತಿ ಅಲ್ಲಿ, ವೃತ್ತಿ ಅಡಿಗೆ ಮುಳುಗೈತಿ ಅಲ್ಲಿ, ಮುಳುಗಿ ಐತಿ, ನಾಶ ಆಗಿಲ್ಲ ವಾಸನ ಅಲ್ಲಿ. ಇಲ್ಲಿ ವಾಸನ ನಾಶ ಆಗಿತ್ತಂದ್ರೆ ಅಲ್ಲಿ ನಿನಗೆ ಸಮಾಧಿ, ಜ್ಞಾನ ಸಮಾಧಿ ಸಿದ್ಧಿಸ್ತದೆ. ಪುನಃ ಎಂದಿನಂತೆ ನಿನಗೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಉಂಟಾಗುವುದಿಲ್ಲ. ಪೂರ್ಣ ವಾಸನೆಗಳನ್ನು ನಾಶ ಮಾಡಿ ಆ ಆನಂದ ಸ್ಥಿತಿಯನ್ನು ನೀವು ಹೊಂದಿದ್ರೆ, ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು ಅಂದಾರೆ. ನೀನು ಎಚ್ಚರ ತಪ್ಪಿ ನಿದ್ದೆ ಮಾಡ್ತೀನಿ, ಮರಿಯೊಳಗದ. ಇದು ಅರಿವಿನ ಮೂಲಕ, ಅರಿವಿನ ನಿದ್ರೆ, ಅರಿವು ಸಹಿತ ಆನಂದದ ಸ್ಥಿತಿಯನ್ನು ಹೊಂದದು. ಅದಕ್ಕೆ ಜ್ಞಾನ ಸಮಾಧಿ ಅಂದ. ಮರವಿ ಮೂಲಕ ಇರುವುದು ಅಜ್ಞಾನ ಸಮಾಧಿ, ನಿದ್ದೆ ಅದು. ಅಲ್ಲಿ ವಾಸನ ನಾಶ ಆಗಿರ್ತದೆ. ಅದಕ್ಕೆ ಭೋಗ ವಾಸನೆಗಳು ಪೂರ್ಣ ನಾಶ ಆದಾಗ ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತದೆ. ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡ್ಬೇಕು. ಇವರಿಂದ ಲಾಭ ಐತೋ ಹಾನಿ ಐತೆ ನೋಡಿ. ಆ ವಾಸನ ಹಂಗೆ ಎಳ್ಕೊಂಡು ಹೋಕ್ಕೋ, ವಿಚಾರ ಇಲ್ಲೇ ನಮ್ಮನ್ನು ಪಸಿಗೆ ಕೆಡುತ್ತಾವು. ತಡೆಯಲಿಕ್ಕೆ ಪಸಿಗೆ ಬೀಳ್ತೀನಿ. ಈ ವಿವೇಕ ನಿನ್ನಲ್ಲಿ ಜಾಗೃತಿ ಇರಲಿಲ್ಲ ಅಂದ್ರೆ, ಯಾರಲ್ಲಿ ಯಾವಾಗಲೂ ಸತತ ವಿವೇಕ ತರಿತಿರ್ತೈತಿ, ಜಾಗೃತಿ ಇರ್ತೈತಿ, ಅವ ಪಸಿಗೆ ಬೀಳುದಿಲ್ಲ. ಏನು ಬೇಕಾದ್ ಕಂಡೈತೆ ಅಂದ್ರು, ರೂಪ ಕಂಡೈತೆ ಅಂದ್ರು ಗಾಯನಕ್ಕೂ ಪಸಿಗೆ ಬಿಡುವುದಿಲ್ಲ, ರುಚಿಗೂ ಬಿಡುವುದಿಲ್ಲ, ವಾಸನೆಗೆ ಸ್ಪರ್ಶಕ್ಕೆ ಪಸಿಗೆ ಬೀಳಿದ್ದವ ವಿವೇಕವಂತ ಅಂತ. ನಮ್ಮಲ್ಲಿ ಸತತ ಅದು ಜಾಗೃತಿ ಇರ್ಬೇಕಲ್ಲ. ವಿವೇಕದ ಕೈಯೊಳಗಿರ್ಬೇಕು ನಮ್ಮ ಎಲ್ಲ ಲಗಾಮ್, ಇಂದ್ರಿಯಗಳ ಲಗಾಮ್ ಎಲ್ಲ. ವಿವೇಕ ಅನ್ನುವಂಥ ಸಾರಥಿ ಕೈಯೊಳಗೆ ಇಂದ್ರಿಯಗಳ ಲಗಾಮ್ ಇತ್ತಂದ್ರೆ ಜೀವನ ರಥ ಸುಳ್ಳಿತ ಸಾಕ್ತೈತಿ. ಇಲ್ಲ ಅಂದ್ರೆ ದಿಕ್ಕಾಪಾಲ ಎತ್ತಬೇಕಾಗ್ತ. ಹೆಂಗ್ ಬೇಕಾದಂಗೆ ಮನಸ್ಸು ಎಳ್ಕೊಂಡು ಹೋಗಿ ಕೆಡುತ್ತೈತಿ, ನಿನ್ನ ತೆಗ್ಗಿಗೆ ಹಾಕ್ತೈತಿ. ನಿನ್ನ ಜೀವನ ಏನು ಸರಳ ಆಗೋದಿಲ್ಲ. ಅದ್ರ ಬೆನ್ನು ಹತ್ತಿದೆ ಅಂದ್ರೆ, ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿದೆ ಅಂದ್ರೆ ತಡೆಯಲಿಕ್ಕೆ ಪಸಿಗೆ ಕೆಡುತ್ತೈತ್ರಿ. ಅದು ಎಂತೆಂಥವನನ್ನ ತಲೆ ಕೆಳಗೆ ಮಾಡ್ತೈತಿ ಅದು. ನಾನು ಹೇಳವಂಗ ಹೌದು ಅನ್ನೋದು. ಆ ಹೇಳುವಾಗಿಂದ ಇದು ಹಿಂದಗಡೆ ಉಳಿದಿಲ್ಲ. ಅದು ನೋಡಿದ ಕೂಡಲೇ ಇದ್ರಿಗೆ ಕಣ್ಕೂಲೆ ಬಿಡಬೇಕಲ್ಲ. ಅದು ತಿನ್ನು ಒಗ್ಗರಣೆ ವಾಸನ ಬಡಿದೆ ಅಂದ್ರೆ ಬಿಡಾಕ್ತೇವೆ ಹೌದಿಲ್ಲ. ಹಂಗ ಎಲ್ಲ ಇಂದ್ರಿಯ ಸಂಪರ್ಕ ಭೋಗ ಅದನ್ನ ಮಾಡ್ಕೊಂತ ರೂಢಿ ಆಗಿಬಿಟ್ಟೈತಿ, ಮತ್ತು ಅದ್ರಾಗ ತೊಡಗ್ತೈತಿ. ಅದ ಸುಖರೂಪ ಅನಿಸ್ತೈತಿ. ವಿವೇಕ ನಮ್ಮಲ್ಲಿ ಜಾಗೃತಿ ಇರಲಿಲ್ಲ ಅಂತ. ಅದಕ್ಕೆ ವಿವೇಕವಂತ ಯಾವ ಇರ್ತಾನ, ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ಯಾವ ಇಂದ್ರಿಯಗಳ ಸಂಪರ್ಕದಾಗ ತೊಡಗಾಕ ಹೋಗುದಿಲ್ಲ. ನತೇಶ್ವರ ಮತ್ತೆ ಬುಧ ವಿವೇಕವಂತ, ಬುಧ ಅಂದ್ರೆ ಬುದ್ಧಿವಂತ, ವಿವೇಕವಂತ, ಅದನ್ನ ಮಾಡಕ್ ಹೋಗುದಿಲ್ಲ. ನಾವು ಅದ ಹೆಸರಿದಾಗ ಇದೇವೆ ನಾವು. ಯಾವಾಗ ಅದು ಸಿಕ್ಕೀತು, ಟೈಮ್ ಯಾವಾಗ ಆದೀತು, ಅದನ್ನ ಯಾವಾಗ ಹೊಂದೇವು, ಬರೇ ಅದ ಹೆಸರು. ಮುಂಜಾನೆ ಸಂಜೆ ಮಟ್ಟ ಬರೀ ಇಂದ್ರಿಯ ಸಂಪರ್ಕ ಹೋಗುದೇ ಹೆಸರು. ಅದರಾಗ ಕಾಲ ಕಳೆದ ಅದ ಗಟ್ಟಿಯಾಗಿಬಿಟ್ಟೈತೆ, ಅದ ವಾಸನ. ಅದನ್ನು ನಾಶ ಮಾಡಿಕೊಳ್ಳುವಂಥ ಯುಕ್ತಿಗಳನ್ನು, ವಿಚಾರಗಳನ್ನು, ಅನುಭವಗಳ ಮುಖಾಂತರ ಅದನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅದನ್ನು ಗಟ್ಟಿ ಮಾಡಿಕೊಂಡಾಗ ಈ ವಾಸನೆಗಳ ಕ್ಷೀಣಕ್ಕೆ, ಭೋಗ ವಾಸನೆಗಳ ನಾಶ ಆಗುವುದು ಸಾಮಾನ್ಯ ಕೆಲಸ ಅಲ್ಲ. ಹಂಗ ಹೇಳಿದಾಕ್ಷಣ ಕೇಳಿದಾಕ್ಷಣ ಹೋಗುದ್ರು. ಅವು ಮೊದಲೇನು ಹಂಗ ಕೊಂಡ್ಬಿಟ್ಟಾವು. 70ನೇ ಒಳೆ ತ್ಯಾಪಗ ಬಿದ್ದಿರ್ತಾವ. ಯಾಕ್ರಿ? ಏನು ಇಲ್ಲ ಬಿಡಪ್ಪ ಈ ಜೀವನದಾಗ ಅಂತ ಶಾಸ್ತ್ರ ಹೇಳುವಾಗ ಬರ್ತೈತಿ. ಎಲ್ಲರಿಗೂ ವೈರಾಗ್ಯ ಹೌದಿಲ್ಲ. ಅದಕ್ಕೆ ಶಾಸ್ತ್ರ ವೈರಾಗ್ಯ ಎಲ್ಲರಿಗೂ ಬರ್ತೈತಿ. ಸತ್ತಾಗೂ ಬರ್ತೈತಿ. ಏನೈತಿ ಬಿಡಪ್ಪ ಇದ್ರ ತೊಗೊಂಡು ಹೋಗೋದು ಬಿಡೋದು ಹೌದಿಲ್ಲ. ಅಡಿವಾಗೂ ಬರ್ತೈತಿ ವೈರಾಗ್ಯ, ಇನ್ನೇನು ಮಾಡಬಾರ್ದಪ್ಪ ಇಂಥ ಹೊರೆ ಇದೆ. ಶಾಸ್ತ್ರ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಸ್ವಾಭಾವಿಕ ಅದು ಹೌದಿಲ್ಲ. ಎಲ್ಲ ಥರದ ಇದ್ದಾಗ ಬರ್ಬೇಕಲ್ಲ ನಮ್ಗೆ. ಎಲ್ಲ ಥರ ಇದ್ದಾಗ, ಹೊಸ ಹರಿಯದವ ಇದ್ದಾಗ ನಿಯಂತ್ರಣ ಮಾಡೋದು ಭಾಳ ಕಠಿಣ ಐತಿ. ವಯಸ್ಸಾದ ಮ್ಯಾಗ ಏನೋ ನಡೀತಿ ವೈರಾಗ್ಯದ ಮಾತು ಎಲ್ಲರೂ ಹೇಳ್ತಾರೆ. ಏನಾಯ್ತು ಬಿಡ್ಲೇ ತಮ್ಮ ಅದ್ರಾಗ. ವಯಸ್ಸಾದಾಗ ಬರ್ಬೇಕಿದೆ ಹೌದಿಲ್ಲ. ಯೌವನ ಕಾಲಕ್ಕನ ಕಡು ಜೌವನದೊಳು ವಿಕೃತಿ ದೂರದಿರುವುದನು ಭರ್ಜರ ಹರಿಯದಾಗ ಮನಸ್ಸು ವಿಕಾರ ಆಗ್ಬಾರ್ದು ನಿಂತು. ಮುದುಕಾದ್ಮ್ಯಾಗ ಎಲ್ಲರಿಗೂ ಬರ್ತೈತಿ ಇದನ್ನ ಹೇಳಾಕ ಹೌದಿಲ್ಲ. ಏನೈತಿ ಬಿಡೋದ್ರಾಗಂತ. ವಯಸ್ಸಿದ್ದಾಗ ಬರ್ಬೇಕಲ್ಲ ನಿನಗೆ ಅಂತದ್ದನ್ನ ಬೇಡ್ಕೊಂಡಾರು. ಕಡು ಜೌವನದಳು ವಿಕೃತಿ ದೂರದಿರುವುದನು ಬೇಡುವೆ ನಭವ ನಿಮ್ಮನು ಭವಭವದಳು ಮಾಡಿನ ಗೊಲಿದು ಸುಗುಣ ಸಂತತಿಯ ನಿಂತು ಇಂಥ ಒಳ್ಳೆಯ ಗುಣಗಳನ್ನು ನನಗೆ ದಯಪಾಲಿಸುವಂತ ಬೇಡ್ಕೊಂಡ. ಪರವಧುವಿನ ರೂಪ ಕಂಡೆಳಸದ ಕರ್ಣ ವಿಜಯವನು
ಕಾಪಟ್ಯವಿಲ್ಲದ ಧರ್ಮರಥೇನು ಸಿರಿ ಎಡೆದು ಜೀವಿಸುವ ಎಡೆಯುಳು ವಿನಯವನು. ಏನ್ ಪುಷಿಯನೆಲ್ಲಿಯೂ ನುಡಿಯದ ದಟನು. ಏನ್ ಎಲ್ಲಿಯೂ ಸುಳ್ಳು ಹೇಳೋಂಗಿಲ್ಲ, ಮೋಸ ಮಾಡೋಂಗಿಲ್ಲ. ಇಂಥವೆಲ್ಲ ಒಳ್ಳೆ ಗುಣಗಳನ್ನು ನನ್ನಲ್ಲಿ ಜಾಗೃತ ಅಲ್ಪ ಅಂದಾಗ ನಮ್ಮ ಜೀವನ ಸಾರ್ಥಕ ಆಕೈತಿ. ಬೇಡಿಕೊಂಡಾರ ಅಂಥವು ಏನಕ್ಕೇನಾರ ಅವ್ಯವಹಾರ ಮಾಡಿ ನಾವು ಹೀನ ಜನ್ಮಕ್ಕೆ ಕಾರಣೀಭೂತ ಆಗೋದು ಬ್ಯಾಡಿ. ನಾನು ಒಳ್ಳೆಯದನ್ನ ಮಾಡೋಣ ಜೀವನ ಇರುವವರೆಗೂ. ಅಂಥದ್ದನ್ನು ನಮಗೆ ದಯಪಾಲಿಸು ಗುರುನಾಥ ಅಂತ ಬೇಡಿಕೊಂಡಾರ. ಎಂಥದ್ದನ್ನು ಯಾರು ನಾವು ಇದನ್ನು ಮಾಡ್ತೇವೆ? ಅಂತ ಒಂದು ಒಳ್ಳೆ ಗುಣಗಳ ಸದ್ಗುಣ ಸಂಪನ್ನರ ಆಗ್ಬೇಕಾಕೈತಿ. ಅಂಥವ್ರಿಗೆ ಇದು ಸಾಧ್ಯದ. ಅಂತ ಒಂದು ಪರಿಶುದ್ಧ ಆಚರಣೆ ಉಳ್ಳವರು ಆದಾಗ ನಮಗಿದನ್ನು ಹೊಂದಾಕ ಬರ್ತೈತಿ. ನಾವು ಏನು ಬೇಕಾದ ಹೊರಗೆ ವ್ಯವಹಾರ ಮಾಡಿ ಇದನ್ನು ಹೇಳೋದು ಕೇಳ ಅಂಥವ್ಗೆ ಎಂದೂ ದುರ್ಜನ ಎಂದೂ ಇದನ್ನು ಹೊಂದಾಕಾಗೋದಿಲ್ಲ ಅಂತ. ನಿಷ್ಣಾತೋ ಅಪೀಚೆ ವೇದಾಂತೆ ಸಾಧುತ್ವಂ ನೈತಿ ದುರ್ಜನ. ಅವ ನಿಷ್ಣಾತ ಅವನಕ್ಕಿಂತ ಬಲ ಹೇಳ್ತಾನ. ಅವ ದುಷ್ಟ ಸ್ವಭಾವ ಹೋಗಿರೋದಿಲ್ಲ. ಅವ ಮೊದಲಿನ ಚಾಡಿ ಏನದಾವಲ್ಲ ಅವು ಹೋಗಿರೋದಿಲ್ಲ. ಅವನು ಮತ್ತು ಅದರಾಗ ತೊಡಗ್ತಾನ. ಮೈನಾಕ ಪರ್ವತವನ್ನ ಬೇಕಾದಷ್ಟು ವರ್ಷ ಸಮುದ್ರ ನೆನೆ ಇಟ್ಟರು ಮೆತ್ತಗಾಗಲ್ಲ ಅಂತ. ಹಂಗೆ ದುಷ್ಟನ ಸ್ವಭಾವ ಎಷ್ಟು ವೇದಾಂತದಾಗ ದಿನ ಅದನ್ನ ಹೇಳ್ತಾನಂದ್ರು ಅವನು ಪರಿವರ್ತನೆ ಆಗುದಿಲ್ಲ. ಅದಕ್ಕೆ ಸಾಧುತ್ವ ನೈತಿ ದುರ್ಜನ. ದುರ್ಜನರ ಆ ಒಳ್ಳೆ ಗುಣಗಳನ್ನು ಹೊಂದಕ್ಕಾಗುದಿಲ್ಲ. ಅವ್ನು ಅಚ್ಚಾಳಿ ಹೋಗುದಿಲ್ಲ. ಅದು ಭಾಳ ಕಠಿಣ. ಸೃಷ್ಟಿ ವಿರಹಿತವಾದ ಅನುಭವದಿಂದ ಬ್ರಹ್ಮವನ್ನು ತಿಳಿಯತಕ್ಕದ್ದು. ಹೌದು, ಈ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಬೇಕಾಗೈತಿ. ಈ ದೃಶ್ಯದೊಳಗೆ ತೋರಿಕೆ ಒಳಗೆ ನಂದು ಏನೂ ಕೆಲಸ ಇಲ್ಲ ಅನ್ನೋ ಒಂದು ಕೆಲಸ ನೋಡ್ರಿ. ಏನಾರ ಮಾಡಬೇಕು ಇದರಾಗಿ ಹೊಂದಬೇಕನ್ನೋ ಒಂದು ಕೆಲಸ ಅಲ್ಲ. ಇಲ್ಲಿ ತನಕ ಮಾಡಿ ನೋಡಿ, ಎಷ್ಟು ಸಲ ಹುಟ್ಟಿಟ್ಟು ಬಂದು ಮಾಡಿ ಇದ್ರಾಗ ಏನೇನೋ ಅದನ್ನ ಮಾಡ್ಬೇಕು, ಇದನ್ನ ಏನು ಲಾಭ ಆಗಿದೆ? ಇದು ಹೊಳಿದ ಭಾಳ ಕಠಿಣ ಐತಿ. ಇದು ಹೊಳೆದಾವ ಇದನ್ನಾವ ನರಿವನು ಅವನು ಒದೆದು ಸಂಸಾರವನ್ನು ಮುದದಿಂದ ಪಡೆಯುವನು ಕಲಂಕವಾದ ನಿಜ ಪದವಂತ. ಬ್ಯಾಡಿನ್ನಿದು ನನಗೆ ಸಾಕಿದು ಅಂತ. ಇದ್ರ ಸುದ್ದಿ ತೆಗೆದು ಬ್ಯಾಡಿನ ಹೊಸಾವರಿಗೆ ಅದ್ರ ಬಡವಿಗೆ ಉದಾಸೀನ ಆಗ್ಬಿಟ್ಟು ಏನ್ ಬೇಕಾದ ಕಂಡೈತೆ ಅಂದ್ರು ಅದನ್ನು ನೆದರೆತ್ಸೋದ ನೋಡೋದು. ಒಂದು ಇದರಾಗಿರ್ತದ, ಒಂದು ಟೈಮ್ನಾಗಿರ್ತದ, ಗೊತ್ತಿಲ್ದಾಗ ಅದನ್ನ ಮಾಡಿದೀವಿ. ಇನ್ನು ಬ್ಯಾಡಪ್ಪ, ಇನ್ನು ಸಾಕಿದ್ರೆ ಇದರಿಂದ ಹಿಂದಕ್ಕೆ ಸರ್ಕೋ. ಅವನಲ್ಲಿ ವಿವೇಕ ಜಾಗೃತ ಆದಾಗ ಸರಿಸ್ತದೆ ಅದು ಹಿಂದಕ್ಕೆ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಯಾವ ಅದರಿಂದ ಹಿಂದಕ್ಕೆ ಸರ್ಕೋತ ಅವಂಗ ಲಾಭ ಆಕೈತಿ. ನೋಡಿ, ಎಷ್ಟೆಷ್ಟು ಹಿಂದಕ್ಕೆ ಸರ್ಕೋತಿ ವಿಷಯದ ಸಂಪರ್ಕ ಭೋಗದಿಂದ ಅಷ್ಟಷ್ಟು ನಿನಗೆ ಇನ್ನು ಅದ್ರಾಗ ಮಜಾ ಮಾಡ್ಕೊಂತ ಹೋದ ನೀನು ದಿವಾಳಿ ತೆಗೆದು ನರಕವನ್ನು ಹೊಂದದಂತೆ ಖಂಡಿತ. ದುಃಖ ಹೊಂದೋದು ಬಿಡುದಿಲ್ಲ ನೀನು. ಸಾಕಷ್ಟು ದುಃಖ ದುಮ್ಮಾನದಿಂದ ತುಂಬಿದ. ಅದಕ್ಕೆ ಅದರಿಂದ ವಿಮುಖ ಆಗುದು. ವಿಷಯ ವ್ಯಾಮೋಹದಿಂದ ಹಿಂದಕ್ಕೆ ಸರ್ಕೊಂಡಾಗ ನಿನಗಿದ್ರ ಅನುಭವ ಮಾಡ್ಕೊಳಕ್ ಬರ್ತೈತಿ. ಪ್ರಾಪಂಚಿಕ ಸುಖದಲ್ಲಿ ಉದಾಸೀನರಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾರದು ಅಂತ ಹೇಳ್ಯಾರ. ಉದಾಸೀನ ಆಗ ಎಲ್ಲದರ ಬಗ್ಗೆ ಯಾವುದು ಬೇಕಾಗಿಲ್ಲ. ಅವಶ್ಯ ಅದು ಇಲ್ಲೂ ಆರಾಮಿರಾಗ ಬರ್ತೈತಿ ನಮ್ಗೆ. ಅದನ್ನು ಅವಲಂಬಿಸಿಕೊಂಡು ಸುಖ ಇಲ್ಲ. ನಾವು ಹೊರಗಿನ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಶರೀರ ಮುಂತಾದ ಉಪಾಧಿಗಳ ಸಂಬಂಧ ತಪ್ಪಿಸ್ಕೊಂಡು ನಾವು ಆರಾಮಿರಾಗ ಬರ್ತೈತಿ. ಇದು ಸಂಬಂಧ ಇಟ್ಕೊಂಡಾಗ ಆರಾಮದೇನು ನೋಡಂಗ. ಸಂಬಂಧ ತಪ್ಪಿದಾಗ ಆರಾಮೈತಿವ, ಸಂಬಂಧ ಇದ್ದಾಗ ಆರಾಮೈತಿ ನೋಡ್ಕೊ. ನಿದ್ದೆ ಎತ್ತಾಗೆಲ್ಲ ಸಂಬಂಧ ತಪ್ಪಿತ್ತ ಅಲ್ಲೇ ಸಾಂಗ್ತಿತ್ತ ನಿನಗೆ ಯಾವ್ದಾರ ಆರಾಮಿದ್ನಿ ಅಂತ ಅದನ್ನ ನೆನಪಿತ್ತು. ಯಾವಾಗ ನಿನಗೆ ಇದು ಆರಾಮ, ಇದು ಸಂಬಂಧ ತಪ್ಪಿದಾಗ ಅದಕ್ಕೆ ಇದು ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಅಭ್ಯಾಸ ಇದ ಮಾಡ್ಬೇಕಾಗೈತಿ. ನಾವಲ್ಲದರ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಂಡಾಗ ನಮಗೆ ಮುಕ್ತಿ, ಬಿಡುಗಡೆ, ದುಃಖದಿಂದ ಬಿಡುಗಡೆ ಆಕೈತಿ. ಎಲ್ಲದ ಸಂಬಂಧ ಹಚ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ಅನಾತ್ಮದ ಸಂಬಂಧ ಇವಾಗ ಗಟ್ಟಿ ಆಗ್ಬಿಟ್ಟೈತಿ. ಇದ್ರ ನೆನಪು ಮಾಡಿ ಇದಾಗ ಗಟ್ಟಿ ಆಗ್ಬಿಟ್ಟೈತಿ. ನಿನ್ನ ಬಗ್ಗೆ ಅದರ ಬಗ್ಗೆ ನೆನಪು ಮಾಡೋದು ಬಿಟ್ಟುಬಿಟ್ಟೇನು. ಅಭ್ಯಾಸ ಇಲ್ಲ. ನಮ್ಮ ಬಗ್ಗೆ ಆತ್ಮನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿಲ್ಲ ನಾವು. ಅದಕ್ಕೆ ಅದನ್ನು ಮಾಡುವಂತ ವೇದಗಳು, ಗುರುಗಳು, ಉಪನಿಷತ್ತುಗಳು ಎಚ್ಚರಿಕೆ. ಆತ್ಮವಾರೇ ದೃಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ನಿನ್ನ ಬಗ್ಗೆ ಕೇಳು, ನಿನ್ನ ಬಗ್ಗೆ ಶ್ರವಣ ಮಾಡು, ನಿನ್ನ ಬಗ್ಗೆ ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು.
ಅಂದಾಗ ನಿನ್ನಲ್ಲಿ ಏನೈತೆ ಅನ್ನೋದು ನಿನಗೆ ಗೊತ್ತಾಕೈತಿ. ನಿನ್ನ ಬಗ್ಗೆ ನೀ ಕೇಳೇ ಇಲ್ಲ, ಅದಿಲ್ಲ, ಮನನ ಮಾಡಿಲ್ಲ, ನಿಧಿಧ್ಯಾಸನವನ್ನು ಅದು ಗಟ್ಟಿಗೊಳಿಸಿಲ್ಲ, ಮರ್ತು ಬಿಟ್ಟೆ ಅದನ್ನ. ನಿನ್ನ ಬಗ್ಗೆ ನಿನಗೆ ಅಜ್ಞಾನದ, ನಿನ್ನ ಬಗ್ಗೆ ಇದ್ದ ಅಜ್ಞಾನ ಇದನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಇದು ಹೊಕ್ಕೈತಿ. ನಿನ್ನ ಬಗ್ಗೆ ಇದ್ದದ್ದು ಅಜ್ಞಾನ, ತಪ್ಪು ತಿಳುವಳಿಕೆ, ಅದನ್ನು ಕಳ್ಕೊಳ್ಳಿಕ್ಕೆ ಬರ್ತೈತಿ. ಅಂದಾಗ ನೀನ ಆನಂದ ಸ್ವರೂಪ ಇದ್ದೇನೋ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಇದೇ ಶ್ರವಣನ ಇದಕ್ಕೆ ಸಾಧನ ಮುಖ್ಯವಾಗಿ ಅಂತ. ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಈ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ನಿನ್ನ ಬಗ್ಗೆ ಕೇಳೋದು, ಅನುಭವಿಗಳ ಮುಖಾಂತರ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಎಡೆಬಿಡದೆ ಈ ಅಭ್ಯಾಸವನ್ನು ನಾವು ಮಾಡಬೇಕಾಗಿ, ಈ ಶರೀರದೊಳಗಿನ ಪ್ರಾಣವಾಯು ಹೋಗುವವರೆಗೂ, ನಿದ್ದೆ ಬರುವವರೆಗೂ ನಮ್ಮ ಬಗ್ಗೆ, ಆತ್ಮನ ಬಗ್ಗೆ ವಿಚಾರ ನಾವು ಮಾಡ್ಕೊಂತ ಇರಬೇಕು ಅಂತ. ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಆತ್ಮ ವಿಚಾರವನ್ನು ಬಿಟ್ಟ ಅನ್ಯ ವಿಚಾರವನ್ನು ಮಾಡಬಾರ್ದಂತ ವೇದಗಳು ಸಾರ್ತಾವ. ಸ್ವಲ್ಪ ನೀ ಇದನ್ನು ಬಿಟ್ಟೆ ಅಂದ್ರೆ ಬಂದ ಅನಾತ್ಮ ವಿಚಾರ ಹೊಕ್ಕ ನಿನ್ನ ಮರಿಸಿ ಅಜ್ಞಾನದಾಗ ಕೆಡಿ ಬಿಡ್ತೈತಿ, ವ್ಯಾಮೋಹದಾಗ ತೊಡಗಿ ಬಿಡ್ತೈತಿ. ಭಾಳ ಕಠಿಣ ಅದು. ಯಾವಾಗಲೂ ಎಡೆಬಿಡದೆ ಒಳಗೆ ಅಭ್ಯಾಸ ಆಂತರಿಕವಾಗಿ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದ ಆತನಿಗೆ ಪಡೆಯುವುದಾಗದ ನಿಜ ಸುಖವಾದ. ಮುಂಜಾನೆ ಅಷ್ಟು ಕೇಳೇನೆ, ಸಂಜೆ ಮುಂದೆ ಅಷ್ಟು ಕೇಳೇನೆ, ಉಳ್ಕಿ ಟೈಮ್ನಾಗ ಅದು ಹೋಗಿ ಬಿಡ್ತೈತಿ. ಅದ್ರ ವ್ಯಾಮೋಹಕ್ಕೆ ಬಿತ್ತ ಅಂದ್ರೆ ನಿನಗೆ ಎಲ್ಲಿ ನಡೀದನು ಅದರ ಫಲ ಅಂತ ಕರ್ಮಗಳನ್ನು ಮಾಡಕ್ಕೆ ಹಚ್ಚಿ ಬಿಡ್ತೈತಿ. ಅದು ಒಳಗೆ ಅಭ್ಯಾಸ ಇತ್ತಂದ್ರೆ ಎಲ್ಲ ಕರ್ಮಗಳು ತನ್ನಂತ ಅನಸ್ತಗಿತಕ್ಕವು, ಎಲ್ಲ ಅನರ್ಥಗಳು ಕಡಿಮೆ ಆಕ್ಕಾವಿಲ್ಲ. ಯಾವಾಗಲೂ ಸ್ವರೂಪದ ಅನುಸಂಧಾನದಾಗ ತೊಡಗಿದಂದ್ರೆ ಅನ್ಯ ಚಿಂತನೆ ಮಾಡಕ್ಕೆ ನಿನಗೆ ಪುರುಷೋತ್ತನೇ ಇಲ್ಲ. ಯಾರು ಹೊಸವರಿಗೂ ಹೋಗುದಿಲ್ಲ, ಹೌದಿಲ್ಲ? ಎಲ್ಲರಲ್ಲಿ ಸಮತ್ವವನ್ನು ಕಾಣುವ ಬುದ್ಧಿ ತಾನೇ ಬರ್ತೈತಿ ನಿನಗೆ. ಎಲ್ಲವೂ ನನ್ನ ಸ್ವರೂಪ ಅನ್ನೋ ಭಾವ ಬರ್ತೈತಿ. ಸತತ ಈ ಅಭ್ಯಾಸದಾಗ ನೀ ತೊಡಗಿ ನೋಡು. ಬಿಟ್ಟಿ ಭೇದ ಅಲ್ಲಿ ನಿನಗೆ ಕಾಣಿಸ್ತೈತಿ. ಅವ್ರು ಬೇರೆ, ನಾವು ಬೇರೆ, ರಾಗ ದ್ವೇಷಾದಿಗಳು ಹುಟ್ಟತಾವ. ಅದಕ್ಕೆ ಎಡೆಬಿಡದೆ ಅಭ್ಯಾಸ ಮಾಡೋವಾಗ ಎಲ್ಲರನ್ನು ಸಮತ್ವದಿಂದ ಕಾಣುವ ಬುದ್ಧಿ ತಾನೇ ಬರ್ತೈತಿ. ಈ ಅಭ್ಯಾಸ ಸತತ ಆಂತರಿಕವಾಗಿ ನಡಿಬೇಕು ನಮ್ದು. ಅದಕ್ಕೆ ಬಿಡಬೇಡ ಅದನ್ನ. ಸ್ವರೂಪದ ಅಧ್ಯಯನ, ಅಧ್ಯಾತ್ಮ, ಸ್ವಾಧ್ಯಾಯಾತ್ಮ ನ ಪ್ರಮದ, ಬಿಟ್ಟಿರಬೇಡ. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾತ್ಮ ಪ್ರಮದ. ಸತ್ಯವನ್ನೇ ನುಡಿ, ಧರ್ಮದಂತೆ ನಡಿ. ಸ್ವರೂಪದ ಅಧ್ಯಯನ ಮತ್ತು ಅಧ್ಯಾಪನದಿಂದ ಅದನ್ನ ಚ್ಯುತಿಯನ್ನು ಹೊಂದಬೇಡ, ಬಿಟ್ಟಿರಬೇಡ ನೀನು ಅಂತ. ಸ್ವಲ್ಪ ಸಮಯವೂ ಕೂಡ ಅದನ್ನು ಪರಿತ್ಯಾಗ ಮಾಡ್ಬೇಕು. ನಮ್ಮ ಹೇಳೋದ್ರ ಕೇಳೋದು ಶ್ರವಣದ ಬಗ್ಗೆ, ನಮ್ಮ ಇರುವಿನ ಬಗ್ಗೆ. ಯಾವುದನ್ನು ನಿತ್ಯ ನಾವು ಕೇಳೋದ್ರಿಂದ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಆಕೈತಿ, ಅಂತಹ ವಿಚಾರವನ್ನು ನಾವು ಕೇಳಬೇಕು. ಅದನ್ನು ಬಿಟ್ಟುಕೊಟ್ಟು ನಾವು ಮತ್ತಟು ಸಂಕಟ ಹಚ್ಚೋದು, ಚಿಂತೆ ಹಚ್ಚೋದು, ಬಾಳೆ ಚಿಂತೆ ಮಾಡೋದ್ರಿಂದ, ಅದ್ರ ಬಗ್ಗೆ ಕೇಳೋದ್ರಿಂದ ಏನು ಲಾಭ ಆಗೈತಿ? ಜನ್ಮ ಜನ್ಮಾಂತರದ ಅನಾತ್ಮದ ಬಗ್ಗೆ ಕೇಳ್ಕೊಂತ ಬಂದಿ, ಏನು ಲಾಭ ಆಗೈತಿ ನೋಡ್ಕೊ. ಅದರಿಂದ ಏನು ಕಂಡಿ? ಅದರಾಗ ಕಾಲ ಕಳೆದ ಪಂಟು ಬಡದ್ ಬರೀ ಅದ ವಿಚಾರ, ಅದಕ್ಕೆ ಹೊತ್ತು ವಾಳದ್ದ ಗೊತ್ತಾಗಲಿಲ್ಲ ನಿನಗೆ, ಅದಿಲ್ಲ? ಬರೀಗತ ಗೋಷ್ಠಿಗಳನ್ನು ಬಿಡಬೇಕು, ಸುಜನ ಗೋಷ್ಠಿಗಳನ್ನು ನಡೆಸ್ಬೇಕಂತ ಯಾಕೆ ಹೇಳ್ಯಾರ? ಇದು ಆತ್ಮವಿಚಾರದ ಅಭ್ಯಾಸದಾಗ ತೊಡಗಬೇಕು ನಾವು. ಅಂತ ಜಡಬುದ್ಧಿ ಜಡಸಂಗದಿಂದ ಬಿಟ್ಟು ಯಾವಾಗಲೂ ಅಂತ ಅನುಭವಿಗಳ ಸಂಘ ಅದಾಗಿದ್ದಾಗ ಇದನ್ನು ಮುಂದುವರ್ಸಕ್ಕೆ ಬರ್ತೈತಿ ಅಭ್ಯಾಸ. ಇಲ್ಲ ಅದ್ರಾಗ ಜಡಬುದ್ಧಿ ಜಡಸಂಗದಾಗ ಇದ್ದುಕೊಂಡ್ರೆ ನಿನಗೆ ಅಭ್ಯಾಸದಲ್ಲಿ ಮಾಡೇ ಬಿಡುದಿಲ್ಲ, ಅದು ವಿಘ್ನ ಆಕೈತಿ. ಜಡಬುದ್ಧಿ ಜಡಸಂಗ ನಿನ್ನ ಸ್ವರೂಪದ ಅನುಸಂಧಾನ ಮಾಡಕ್ಕೆ ವಿಘ್ನ ಆಕೈತಿ. ಅದಕ್ಕೆ ಆ ಸ್ಥಾನವನ್ನು ಬಿಡು ಅಂತ ಹೇಳಿತ್ತು. ಅಭ್ಯಾಸದ ದಶೆಯೊಳಗೆ ಸ್ಥಾನ ಪ್ರತ್ಯಾಹಾರ ಬೇಕಿದೆ. ಅಂಥದ್ರಾಗ ಜಡಬುದ್ಧಿ ಜಡಸಂಗದಾಗ ತೊಡಗಿದ ಕೂಡಲೇ ಜಡಬುದ್ಧಿ ಜಡಸಂಗ ಬಿಡದೆ ಮಾಡುವ ತರ್ಕ, ಅವ ಆ ಸಂಘನೂ ಮಾಡಕ್ಕೆ ಹೋಗೋದಿಲ್ಲ, ಯಾರು ಕೂಡ ತರ್ಕನೂ ಮಾಡಕ್ಕೆ ಹೋಗೋದಿಲ್ಲ. ನಾವು ಶಾನೆ ಅಂತ ಅನಿಸ್ಕೊಳಕ್ಕೆ ಹೋಗೋದು ಬೇಕಾಗಿಲ್ಲ. ನಾವು ಇನ್ನೊಬ್ರ ಬಗ್ಗೆ ನಾವು ಶಾನೆತನ ತೋರಿಸೋದು, ನಾವು ಶಾನೆತನ ತೋರ್ಸಕ್ಕೆ ಹೋಗ್ಯವು ಮಂದಿ ಮುಂದೆ, ಪ್ರದರ್ಶನ ಮಾಡೋದು ಅಲ್ಲೇದು, ಹೌದಿಲ್ಲ? ನೀನ ಮನಗ ನಿನ್ನ ಶಾನೆತನ ನೀನ ಎದುರಿಟ್ಟು ನೋಡ್ಕೋ. ಚಿಂತೆ ಕಳ್ಕೊಂಡಿರೋ ಶಾನೆತನವನ್ನು ಚಿಂತೆಯಾಗಿ ಒತ್ತಾಡು ಶಾನೆತನನು. ಇನ್ನೊಬ್ಬರು ಶಾನೆತನ ನಾನು ಎಲ್ಲ, ನನಗೆ ಎಲ್ಲ ಬರ್ತೈತೆ ಅಹಂಕಾರ ಬಂತಂದ್ರೆ ನಿನಗೆ ಸಮಾಧಾನ ಶಾಂತಿ ಎಂದೂ ಹೊಂದಕ್ಕಾಗುತ್ತೆ. ಅಹಂಕಾರಕ್ಕೆ ಬಲಿ ಬಿದ್ದೆ ಅಂದ್ರೆ ನಾನಾ ಶಾನೆ ಅಂತ ತಿಳ್ಕೊಂಡ. ಯಾವ ಶಾನೆ ಆದದ್ದೇ ಅದು, ದಡ್ಡ ಆದದ್ದೇ ಅದು, ಅದು ನಾನಲ್ಲ. ದಡ್ಡನು ನಾನಲ್ಲ, ಶಾನೆನೂ ನಾನಲ್ಲ, ನನಗೆ ಸಂಬಂಧನೇ ಇಲ್ಲ. ಅದು ಎರಡನ್ನೂ ಮೀರಿ ನಿಂತಾಗ ನಮಗೆ ಇದನ್ನು ಅನುಭವ ಬರ್ತದೆ.
ಅದ್ರ ಅಹಂಕಾರ ಬಂದ್ಬಿಡ್ತೈತಿ. ನಾನಾ ಶಾಣೆ ಹೊಗಳಾಕತ್ತಿದ ಕೂಲೆ ಅದ ನೀನು ಅನ್ನೋ ಭಾವ ಜನ ಎಲ್ಲ ಹೊಗಳಿ ಅಹಂಕಾರ ಗಟ್ಟಿಯಾಗ್ಬಿಡ್ತೈತಿ. ದೊಡ್ಡ ಶಾಣ್ಯಪ್ಪ ಇವ ಅದ ನಾನು ಅನ್ನೋ ಭಾವ ಬಂದ್ಬಿಡ್ತೈತಿ ಅದಕ್ಕೆ. ನಾ ಯಾಕೆ ಆಗಕ್ಕೆ ಹೋಗ್ಲಿ, ನಾ ಶಾರ್ಯಾನೂ ಅಲ್ಲ ದಡ್ಡನೂ ಅಲ್ಲ, ಅದನ್ನೆಲ್ಲ ಮೀರಿದೇನೆ. ಏನ್ ಬುದ್ಧಿ ಅಂತಾರ ಆ ಕಡೆ ರೋಣದ ಸೈಡ್, ರೋಣದ ಕಡೆ ಬುದ್ಧಿ ಅಂತಾರೆ. ಅಲ್ಲಿ ಒಂದು ಸಿನಿಮಾ ಟಾಕೀಸ್ ಕೆಟ್ಟಿತ್ತವ, ಕರ್ಕೊಂಡು ಹೋಗಿದ್ದವ ಅಜ್ಜಾರ ನಾಗ್ನೂರಾಗಿದ್ದಾಗ ಒಂದು ವಾರಗಟ್ಲೆ ಗಂಟು ಬಿದ್ದವ. ಅಪ್ಪಾರ ಭಾಳ ಕಡಾಗತೈತಿ ಹೋಗೋಣ, ರೋಣಕ್ಕೆ ಹೋಗಿದ್ದೆವು ಸಿನಿಮಾ ಟಾಕೀಸ್. ಅದನ್ನು ಅಜ್ಜಾರು ಅದನ್ನು ರೀಲ್ ಚಾಲು ಮಾಡಿದವಾಗ ಇಲ್ಲಿ ಬಂದಿವಿ, ಒಳಗೆ ಬಂದ ನೋಡ್ತಿರ್ನ ಅನ್ನಕತ್ರ ಅಜ್ಜಾರು. ನಾವು ಎಲ್ಲಿ ನೋಡು ಅವ್ರ ಮುಂದೆ ಏನು ನಾವು ಸುಮ್ಮನೆ ಉಳಿದೀವಿ ಅಂದೆ. ಅವಾಗ ಮಧ್ಯಾಹ್ನ ಟೈಮ್ ಹೊಟ್ಟೆ ಹಸ್ದಿತ್ತು. ನೋಡ್ತೀರಿ ಅನ್ನಕತ್ರ ನಾವು ಎಲ್ಲಿ ಹಿಂದಗಡೆ ಇವ್ರ ಮನೆಗೆ ಹೋಗಿರೋ ಗುಳಪ್ಪನವ್ರ ಮೊಮ್ಮಗಳ ಮನೆಗೆ, ಅವ್ರು ಊಟದ್ದು ಇಟ್ಕೊಂಡಿದ್ರು ಮನ್ಯಾಗ. ಅಲ್ಲಿ ಹೋಗಿ ಹೋದ್ಕೂಲೆ ಆ ಮನೆಗೆ ಹೋದ್ಕೂಲೆ ಯಾವಾಗ ಬಂದಿರಿ ಬುದ್ಧಿ ಬರೋದು ನಮಸ್ಕಾರ ಮಾಡೋರು. ನೀ ಬುದ್ಧಿ ಆದಿ, ನಿಮ್ಮ ಅಪ್ಪ ಬುದ್ಧಿ ಅದ, ನಾ ಯಾಕೆ ಬುದ್ಧಿ ಆಗಕ್ಕೆ ಹೋಗ್ಲಿ, ನಿಮ್ಮ ಬುದ್ಧಿ ಮೀರಿದೆ ನಾ ಅಂದ್ರೆ ಬುದ್ಧಿ ಅಂತ ಗಂಟೆ ಬುದ್ಧಿ ಅಲ್ಲ ನನಗೆ, ನಾ ಯಾಕೆ ಅದು ಆಗಕ್ಕೆ ಹೋಗ್ಲಿ ಅಂತ. ನಾವು ತಡೆಯಲಿಕ್ಕೆ ಹೊಗಳಿದ ಕೂಲಿ ಹಿಗ್ಗಕ್ಕೆ ಚಲೋ ಮಾಡ್ತೇವೆ. ಭಾಳ ಶಾಣೆ ಅದಾವ ಯಾವ ದಡ್ಡ ಅದಾವ. ನಾ ಅದಲ್ಲೋಪ, ನಾ ಬೇರೆನ ಇದ್ದೇನೆ ಅಂತ ಅವನು ತಟಸ್ಥಾಗಿ ಇದ್ದವ ಯಾಕ್ರಿ, ಅವಂಗ ಜ್ಞಾನಿ ಅಂತಾರೆ. ನಾ ಯಾಕೆ ಅದಕ್ಕೆ ಹೋಗ್ಲಿ, ಇದ್ದದ್ದೇನೆ ಹಚ್ಕೊಳ್ದು ನಾವು ಶಾಣೆತನ ದಡ್ಡತನ ನನ್ನಲ್ಲಿ ಅದಿಲ್ಲ, ಅದು ಬುದ್ಧಿ ಧರ್ಮ. ಅರಿವು ಮರಿವುಗಳು ಬುದ್ಧಿ ಧರ್ಮದ, ಆತ್ಮನ ಧರ್ಮ ಅಲ್ಲ ಅದು. ನನ್ನಲ್ಲಿ ಇವು ಯಾವೂ ಇಲ್ಲ. ಅರಿವು ಮರಿವುಗಳ ಸೋಂಕದ ಇರವು ನಾನು. ಅದು ಬುದ್ಧಿ ಅರಿವು ಅದಕ್ಕೈತಿ. ನನಗ್ಯಾಕೆ, ನಾನು ಅಲ್ಲದ. ಹಿಂಗವ ವಿಚಾರವಂತ, ಅದನ್ನ ಹಚ್ಕೊಳಕ್ ಹೋಗುದಿಲ್ಲ, ಅಲ್ಲದ್ದದ. ನಾವು ತಡೆಯಲಿಕ್ಕೆ ಪಸಿಗೆ ಬೀಳ್ತೇವೆ. ಅದು ಹಿಡ್ಕೊಂಡು ಹೊಗಳಿದ ಕೂಡಲೇ ನಾನು ಶಾಣೆ ಅಂತ ತಿಳ್ಕೊಂಡು, ಅಲ್ಲಿ ನೀ ಶಾಣೆ ಅಂತ ತಿಳ್ಕೊಂಡು ಅಲ್ಲ. ಇಳೆ ತನ್ನನ್ನು ಬಣ್ಣಿಸಿ ಪೊಗಳೆ ಆನೆಂದು ಅಹಂಕರಿಸದು ಇವತ್ತು ಅಚ್ಚರಿ ಅಂತ. ಹಿಂಗೆ ತಿಳ್ಕೊಂಡು ಸಂಬಂಧ ತಪ್ಪಿಸ್ಕೊಂಡಿರೋರು ಬಹಳ ದುರ್ಲಭ ಈ ಜಗತ್ತಿನ. ತಡೆಯಲಿಕ್ಕೆ ಬಂದ್ಬಿಡ್ತೈತಿ. ಎಲ್ಲ ಅವನ ತಿಳಿಬಹುದು, ಇದೆಲ್ಲ ಕ್ಷಣ ಅಂತ ತಿಳಿದು ಕೈ ಬಿಡ್ಬೋದು. ಯಾಕ್ರಿ, ಆದ್ರ ಬಿಟ್ಟೇನೆ ತಿಳಿದೇನೆ ಅನ್ನೋದು, ನಾನು ಅನ್ನೋ ಭಾವ ನಾನು ಅನ್ನೋ ಭಾವ ಬಿಡುದು ಭಾಳ ಕಠಿಣ. ಜನ ನಿಮ್ಮಂಥವ್ರು ಶಾನ್ಯಾರ ಯಾರು ಇಲ್ವಾ ಹೊಗಳಾಕತ್ತಿದ ಕೂಡಲೇ ಇದಕ್ಕೆ ಬಂದು ಬಿಡ್ತೈತೆ ತಡೆಯಲಿಕ್ಕೆ. ಹೌದಿಲ್ಲ, ಅವ ವಿಚಾರವಂತ ಅದಕ್ಕರ ಅಂತಾರ ಬಿಡ, ಯಾವ್ದಾರ ಬುದ್ಧಿಯರ ಮನಸ್ಸರ ಆಗಿದ್ದಿತ್ತು ಶಾನ್ಯಾರ ದಡ್ಡರ ನಾಯಕ ಆಗಕ್ಕೆ ಹೋಗ್ಲಿ, ಅದು ಅಂದಂಗ ನಾಯಕ ಆಗಕ್ಕೆ ಹೋಗ್ಲಿ ಅಂತ. ಅದು ಅಂದ್ಬಿಟ್ರೆ ಅದ ನೀನು ಆಗ್ಬಿಡ್ತೈತೆ ನನಗೆ. ನೀನು ಹಾಕೊಂಡು ಕುಂತೆ ಮತ್ತಟ್ಟು ನರಕ ನಿನಗೆ. ಹೌದಿಲ್ಲ, ನಾನ ಶಾನೆ ಅಂತ ತಿಳ್ಕೊಂಡ್ರೆ ಮತ್ತು ದಡ್ಡ ಆದೀನಿ ಅವನು. ಅದಲ್ಲ ನಾನು. ಅವನು ಗೊತ್ತಾಗ್ಲಂಗೆ ಸಂಬಂಧ ತಪ್ಪಿಸ್ಕೊಂಡಿರ ಕಲಿತಾನೆ. ಆ ಶಾನೆತನ ಬೇಕಲ್ಲ. ಜಗತ್ತಿನ ಜನರು ಕೂಡಿದ್ದು ಅದನ್ನ ಹಚ್ಕೊಳ್ದಂಗೆ ಇರುವುದು ಅವನು ಜ್ಞಾನ. ಬಹಳ ಅವನು ಯೋಗಿ ಹಂಗಿರ್ತಾನೆ. ಜಗತ್ತಿನ ಕೂಡ ಜಗತ್ತಿನಾಗಿದ್ದು ತನ್ನ ಗತ್ತಿನಾಗ ಇರಕ್ಕೆ ಕಲ್ತಿರ್ತಾನ. ಅಂತ ಗತ್ತು ಬರೋದೊಳ ಬಹಳ ದಿನದ ಅಭ್ಯಾಸ ಬೇಕಿದಕ್ಕಂತಿದ್ರು ಅಜ್ಜ ಅವ್ರು. ತಡೆಯಲಿಕ್ಕೆ ಅಹಂಕಾರ ಬಂದ್ಬಿಡ್ತೈತಿ ನಿನಗೆ. ಸಾಕ್ಷಿತ್ವದ ಸ್ಥಿತಿಯೂ ಅಡಿಗೆದು ಹೋದ ಸ್ಥಿತಿನ ವಿಜ್ಞಾನ ಅಂತ. ಎಲ್ಲವನ್ನು ಅರಿಯುವಂತಹದ್ದು ಜ್ಞಾನ. ಅದನ್ನೂ ಸಹಿತ ಅಡಿಗೆ ಇದ್ದದ್ದು ಅದು ವಿಜ್ಞಾನ. ಆ ಜ್ಞಾನವೂ ಸಹಿತ ಅಡಿಗೆ ಇದ್ದದ್ದು ಅದಕ್ಕೆ ವಿಜ್ಞಾನ ಅಂತಾರೆ. ಸಾಕ್ಷಿ ಭಾವ ಸಹಿತ ಇಲ್ಲ, ನೋಡಿಸ್ಕೊಳ್ಳೋದ ಇಲ್ಲ ಅಂದ್ಮ್ಯಾಗ ನೋಡಾವ ಇಲ್ಲ ನಾನು. ಹೌದಿಲ್ಲ, ಎಲ್ಲಿ ಮಠ ನೋಡಿಸ್ಕೊಳ್ಳೋದಿರ್ತೈತಿ ಅಲ್ಲಿ ಮಠ ನೋಡಾವಿರ್ತಾನ. ತ್ರಿಪುಟಿ ಅಂದ್ರೆ 3 ನೋಡಾವ, ನೋಡಿಸ್ಕೊಳ್ಳುವ ವಸ್ತು ಮತ್ತು ನೋಡುವ ಕ್ರಿಯೆ, ಇವು 3ಕ್ಕೂ ತ್ರಿಪುಟಿ ಅಂತಾರೆ. ನೋಡುವುದನ್ನ ಸುಳ್ಳು ಅಂದ್ಮ್ಯಾಗ, ನೋಡಿಸ್ಕೊಳ್ಳೋದ ಸುಳ್ಳು ಅಂದ್ಮ್ಯಾಗ ನೋಡಾವ ಎಲ್ಲಿ ಕರಿಯಾಕ, ಅದು ಇಲ್ಲ. ಆ ಭಾವ ಸಹಿತ ಅಡಗಿದ ಸ್ಥಿತಿ ಅದಕ್ಕೆ ವಿಜ್ಞಾನ ಅಂತ. ಎಲ್ಲವನ್ನು ಅರಿಯುವುದು ಜ್ಞಾನ. ಆ ಜ್ಞಾನವೂ ಸಹಿತ ಅಡಿಗೆ ತಾನಾಗಿರುವುದಕ್ಕೆ ವಿಜ್ಞಾನ ಅಂತ. ವೇದಾಂತ ವಿಜ್ಞಾನ, ಈ ಭೌತಿಕ ವಿಜ್ಞಾನ ಅಲ್ಲ.
ಅದು ವೇದಾಂತ ವಿಜ್ಞಾನ. ಏನು ಬ್ರಹ್ಮ ವಸ್ತುವನ್ನು ಕಲ್ಪಿಸಬೇಕಂದ್ರೆ ಅದು ಸ್ವಭಾವತಃ ನಿರ್ವಿಕಲ್ಪದ. ಕಲ್ಪನೆಗಳಿಗೆ ಅದು ನಿಲ್ಕದ್ದು. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ ಅದು. ಆದ್ರೆ ಅದನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಸುಖವನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಕಲ್ಪಿಸ್ಕೊಂಡದ್ದು ಯಾವುದೋ ಅದು ಸುಖರೂಪ ಅಲ್ಲ. ಏನ್ ಕಲ್ಪನೆಗಳಿಗೆ ಅದು ನಿಲ್ಕಲಾರದು. ಬುದ್ಧಿಗೆ ಅದು ನಿಲ್ಕಲಾರದು. ಮನಸ್ಸು ಕಲ್ಪನೆ ಮಾಡ್ಕೊಂಡದ್ದು ಅದು ಸ್ವರೂಪ ಅಲ್ಲ. ಮನಸ್ಸು ಏನೇನು ಭಾವಿಸ್ಕೊಂತೈತಿ ಕಲ್ಪಿಸ್ಕೊಂಡದ್ದು ಅದು ಯಾವುದೂ ಅಲ್ಲ. ಅದಕ್ಕೆ ಹೇಳ್ಯಾರ ಅವ್ರು ನಿಜಗುಣ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದಮಗೆ ಇರದಯ ಸುಖ ಇರೋದು. ನೀ ಭಾವಿಸ್ಕೊಂಡಂಗಿಲ್ಲ ಅದು. ನಾವು ಹೆಂಗೆ ಭಾವಿಸ್ಕೊಂಡಂಗೆ ಅದು ವಸ್ತು ತಂತ್ರ ಅಲ್ಲ, ಅದು ಪುರುಷ ತಂತ್ರದ. ನೀ ಭಾವಿಸ್ಕೊಂಡಂಗಿಲ್ಲ ಅದು ಸುಖ. ಹಂಗಾರೆ ಎಲ್ಲರೂ ಇನ್ನೇನ ಭಾವಿಸ್ಕೊಂಡ್ರೆ ಅದನ್ನು ಹೊಂದಿ ಬಿಟ್ಟಾರ ಎಲ್ಲರೂ. ನೀವು ಭಾವಿಸ್ಕೊಂಡಂಗೆ ಇರ್ತೈತಿ ಅಂದ್ರೆ ಈ ಕಲ್ಲು ಬೆಲ್ಲ ಅಂತ ಭಾವಿಸ್ಕೊಂಡಾರ, ಈ ಹಳ್ಳ ಕಡ್ಲಿ ಅಂತ ಭಾವಿಸ್ಕೊ ಹುಣ್ಗ ಮಾಡಿ ಹೊಟ್ಟಿ ನೋಡು ನಂಗೆ ಹೊಟ್ಟಿ ತುಂಬತೈತಿ ನಾವು. ಅದಕ್ಕೆ ಭಾವನೆಗಳಿಗೆ ಅದು ನಿಲ್ಕದ್ದು. ಭಾವಾತೀತಂ ಅಂದ. ಭಾವ ಬತ್ತಿದ ಸ್ಥಿತಿನ ನಿನ್ನ ನಿಜ ಸ್ಥಿತಿ ಅಂತ. ಏನ್ ಭಾವ ಕಲ್ಪನೆಗಳ ಬಣ್ಣ ಪಡೆದು ಹೋಗಿ ಏನ್ ಭಾವರಹಿತ ಆಗ್ಬೇಕಾಗೈತಿ. ಏನ್ ಜೀವಭಾವ ಪರಮಭಾವ ಎರಡೂ ಉಭಯ ಭಾವ ದೋರೆ ಮುಳಿಯದೆ ಅಂತಾರೆ. ಜೀವ ಪರಮರೆಂಬುಭಯ ವಾಸನೆ ದೋರೆ ಮುಳಿಯದೆ. ಆ ಭಾವ ಸಹಿತ ಎರಡೂ ಅಡಗಿದಂತಹ ಸ್ಥಿತಿ ನಿನ್ನ ನಿಜದ ಸ್ಥಿತಿ ಅಂತ. ಜೀವಾತ್ಮ ಪರಮಾತ್ಮ ಅನ್ನೋ ಭಾವ ಅಲ್ಲ, ಅದು ನಿನ್ನ ಭಾವದೊಳಗಿಂದ ನಾನು. ಜೀವಭಾವ ಪರಮಭಾವನ್ನು ಎರಡೂ ಭಾವರಹಿತ ಆದಾಗ ಅದು ಒಂದನ್ನು ಭಾವ ಸಹಿತ ಅಡಿಗೆ ಉಳಿದು ಎರಡನ್ನದೇ ಒಂದೆಂಬ ಬಗೆಯ ನಿರಿಸದೆ ಪಡೆಯುವುದಾಗದು ನಿಜ ಸುಖವ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಅಂತ. ಅಷ್ಟೊಂದು ಬಹಳ ಸೂಕ್ಷ್ಮವಾದದ್ದ ಇದು. ಏನ್ ಅದಕ್ಕೆ ಅಂಥದ್ದನ್ನು ಹೊಂದವು ಬಹಳ ಜಗತ್ತಿನೊಳಗೆ ಬಹಳ ದುರ್ಲಭ. ಅಂಥ ಜ್ಞಾನಿ ತ್ರೈಲೋಕ್ಯ ದುರ್ಲಭ ಅಂದ್ರೆ. ನೀ ಆರಾಮಿರ್ಬೇಕಂದ್ರೆ ಆಲೋಚನೆ ಮಾಡೋದು ಕೈ ಬಿಡ ನೋಡಿ. ಯಾವುದೇ ಥರದ ಆಲೋಚನೆಗಳಿಗೆ ಕಲ್ಪನೆಗೆ ಅವಕಾಶ ಕೊಡಕ್ಕೆ ಹೋಗ್ಬೇಡ. ಅದು ಕಲ್ಪನೆಗಳಿಂದ ನಮ್ಗೆ ಅನುಭವಕ್ಕೆ ಬರುದಿಲ್ಲ. ಅದು ಆವರಣ ಮುಸುಕ್ ಬಿಡ್ತೈತಿ. ಕಲ್ಪನೆಗಳ ಆಲೋಚನೆಗಳು ನಮ್ಮನ್ನ ಅದನ್ನ ಅನುಭವಕ್ಕೆ ಬರ್ದಂಗೆ ಮಾಡಿದ್ವು ಅವ. ಯಾವುದೇ ಥರದ ಕಲ್ಪನೆಗಳಿಗೆ ಆಲೋಚನೆಗಳಿಗೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಅದು ನಿನಗೆ ಅನುಭವಕ್ಕೆ ಬರ್ತೈತಿ. ಧ್ಯಾನ ಕೂತಾಗ ಇದ ಪ್ರಯತ್ನ ನಾವು ಮಾಡಬೇಕು. ಹೊರಗೊಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ವಾಸನೆ ಉರಿಸದೆ, ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ. ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದಾತನಿಗೆ. ಒಳಗ ಆಂತರಿಕವಾಗಿ ಅಭ್ಯಾಸ. ಹಿಂಗೆ ನಾವು ಯಾವುದೇ ಥರದ ಕಲ್ಪನೆಗಳು ಬರದಂಥ ಸ್ಥಿತಿ ಏನೈತಿ ಅಲ್ಲ, ಅದ ಸೂತ್ರ. ಬ್ರಹ್ಮಸೂತ್ರ, ಸಂಧ್ಯಾಸೂತ್ರ, ಶಿವಸೂತ್ರ, ಮಂಗಲ ಸೂತ್ರ ಅಂತಾರದು. ಆ ಸೂತ್ರವನ್ನು ಹಚ್ಚಿಕೊಂಡ ತೀರ್ಬೇಕನ್ನುವಂಥ ಛಲ ಬೇಕು. ಅಂತ ಒಂದು ನಿಷ್ಠಾ ಬೇಕಲ್ಲ, ನೆಲೆಯಾಗಿ ನಿಲ್ಲಬೇಕು ಆ ಸೂತ್ರದ, ಆನಂದ ಸೂತ್ರದೊಳಗೆ, ಬ್ರಹ್ಮಸೂತ್ರದೊಳಗೆ. ಶಿವಸೂತ್ರ, ಮಂಗಲ ಸೂತ್ರ ಅಂತ ಎರಡು ಕಲ್ಪನೆಗಳ ಮಧ್ಯಸ್ಥಿತಿ ಒಳಗೆ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಹೆಚ್ಚು ಹೆಚ್ಚು ನಾವು ಕಲ್ಪನಾರಹಿತ ಆಗಿ ಉಳ್ಕೊಳ್ಳಿಕ್ಕೆ ಧ್ಯಾನ ಕೂತಾಗ ಪ್ರಯತ್ನವನ್ನು ಮಾಡಬೇಕು. ಯಾವ್ದು ಕಲ್ಪನಾ ಬಂತಂದ್ರೆ ಅದು ನಿನಗೆ ಅನುಭವ ಹೋಗ್ತದೆ. ಕಲ್ಪನೆಗಳಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಿನಗೆ ಅದ ಸೂತ್ರ ಹತ್ತೈತಿ. ಅದ ಭಾವದಾಗ ಐತಿ, ಆನಂದದ ಭಾವದೊಳಗೆ. ಅದನ್ನು ಬಿಟ್ಟನೇ ಕಲ್ಪನಾ ಮಾಡೋದು. ಕಲ್ಪನೆಗಳಿಂದ ಅದು ಮರಿ ಆಗಿಬಿಡ್ತೈತಿ ಮತ್ತೆ. ಅದಕ್ಕೆ ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಅಂತ ಅದಕ್ಕೆ ಹೇಳ್ಯಾರ. ಒಂದು ಮೊದಲ ಅವನು ತೆಗೆದು ಹಾಕಿ ಯಾವುದೇ ಕಲ್ಪನೆಗೆ ಅವಕಾಶ ಕೊಡೋಂಗಿಲ್ಲ. ನಿನ್ನ ನಾಮರೂಪ ಅಂತಿ ದೂರ ಉಳಿದ್ ನೀನು. ಯಾಕ್ರಿ ನಾಮರೂಪಗಳು ಕಲ್ಪಿತ ಅದಾವ. ಯಾವ್ದಾರ ಒಂದು ಆಕಾರ ಹಿಡ್ಕೊಂಡು ಕುಂತಿ, ಯಾವ್ದಾರ ನಾಮ ಬಡಗೋ ಸುತ್ತ ಕೊಡುವುದು, ಅವನು ರೂಪ ಹಿಡ್ಕೊಂಡು ಕುಂಡ್ರುದು, ಅದು ಅತ್ಯಂತ ದೂರ ಅದ. ನಿನ್ನ ಅದನ್ನ ನಿಲ್ಲಕ್ಲಾರದ್ದು. ಅವನು ಹಿಡ್ಕೊಂಡು ಕುಂತ ಹೋಗಿದ್ದೆ ಅಂದು ಸಾಧ್ಯನೇ. ಎಲ್ಲ ಗೂಡ್ಸ್ ಕಂಪನಿ ಹೊಂದಿದ್ರು ಸುಳ್ಳ ವ್ಯಾಳೆ ಕಳೀತಾವ. ವಜ್ಜೆ ಹೊತ್ಕೊಂಡು ಅಡ್ಡಾಡೋದು, ನಾಮ ರೂಪ ಹಿಡ್ಕೊಂಡು. ಯಾವ ಫೋಟೋನು ಬೇಕಾಗಿಲ್ಲ. ಯಾಕ್ರಿ ಯಾವ ಪ್ರತೀಕದ ಅವಶ್ಯಕತೆನೇ ಇಲ್ಲ ಅಂತ. ಏನ್
ಪ್ರತೀಕ ಮೂಲ ವಸ್ತು ಆಗಲಾರದು. ಏನ್ ನಿನ್ನ ಫೋಟೋ ನೀನಾನ? ಶರೀರದ ಫೋಟೋ ನಿನ್ನ ಫೋಟೋ ಐತನ ಅದು? ಅದು ನೀ ಹಂಗಕ್ಕಿ ಶರೀರದ ಫೋಟೋ ನೀ ಹಂಗಕ್ಕಿ ಶರೀರ ಸಂಬಂಧದ ಅದು. ಯಾಕ್ರಿ ಅದನ್ನ ನೋಡ್ಕೊಂತ ಹೇಳುದು ನೀ ಅಲ್ಲದ್ದು ಅದು. ಅದು ನೀ ಹಂಗಕ್ಕಿ ಅರಿವಿನ ಫೋಟೋ ತೆಗಿಯಾಕ ಅರು ಅದು ಎದುರಿಗೆ ಬರೋ ಜಡ ವಸ್ತು ಅಲ್ಲ ಅದು. ಈ ಶರೀರದ ಜಡ ಅದಾವ, ಇದ್ರ ಫೋಟೋ ತೆಗಿತಿ. ಅದ್ರ ಯಾವ್ದು ತಿಳಿಸ್ಕೊಳ್ತೈತಿ, ಆದ್ರೆ ಫೋಟೋ ತೆಗಿಯಾಕ ಬರ್ತೈತಿ. ಎಲ್ಲವನ್ನ ಅರಿತಕ್ಕಂಥ ಅರಿವಿನ ಫೋಟೋ ಏನು ತೆಗಿತಿ? ನಿನ್ನ ಫೋಟೋ ಐತೇನೆ? ಎಲ್ಲ ಹೆಣದ ಫೋಟೋ ತೋರಿಸ್ತಿ. ಶಿವಾನಂದರ ನೆನಪು ಮಾಡೋದು ಅಂದ್ರೆ ಶಿವಾನಂದರ ಹೆಣದ ನೆನಪು ಮಾಡೋದು, ಶರೀರ ನೆನಪು ಮಾಡ್ರೆ ಶಿವಾನಂದರ ನೆನಪು ಮಾಡ್ದಂಗೆ. ಹೌದು ಅಲ್ಲದ್ದು ಅದು. ಶಿವಾನಂದ ಅಂದ್ರೆ ಅರಿವಿನ ನೆನಪು, ಎಲ್ಲವನ್ನ ಅರಿತಕ್ಕಂಥದ್ದು. ಅದನ್ನು ಎದರಿಂದ ತಿಳಿತಿ ಹೇಳು? ಎಲ್ಲವನ್ನು ಅರಿತಕ್ಕಂಥ ಅರಿವನ್ನು ಎದರಿಂದ ತಿಳಿತಿ? ತಿಳಿಸ್ಲಿಕ್ಕೆ ವಸ್ತು ಅಲ್ಲದು. ತಿಳಿಲಿಕ್ಕೆ ಅಸಾಧ್ಯವಾದದ್ದು. ಅದನ್ನು ವರ್ಣಿಸಲಿಕ್ಕೆ ಏನೂ ಬಾರದಂತ. ನೀ ಹಂಗದಿ ಹಿಂಗದಿ ವರ್ಣಿಸ್ಲಿಕ್ಕೆ ಏನು ವರ್ಣನ ಮಾಡೋದಿಲ್ಲ. ಅಲ್ಲದನ್ನ ವರ್ಣನ ಮಾಡೋದು ಮನಸ್ಸು ಮತ್ತು ವಾಣಿಗಳಿಗೆ ಅಸಾಧ್ಯವಾದಂಥ ಕೆಲಸ. ನಮ್ಮ ಇರುವನ್ನು ವರ್ಣಿಸ್ಲಿಕ್ಕೆ ಆಗದ್ದದು. ಮತಿಗೆ ಗೋಚರವಾಗಿ ನುತಿಗೆ ಗೋಚರ ವೈಶ್ಯ, ಮತಿಗೆ ಗೋಚರವಲ್ಲವದು ನಿನ್ನ ಅತಿಶಯದ ಮಹಿಮೆಯನ್ನು ನುತಿಸಲು ಎನ್ನಳವೇ ಮುನಿಮುಖ್ಯ ಅಂತ ಮೈತ್ರಾದೇವಿ ಕಡಿಗೆ ತನ್ನ ಮುಗಿಯು ಮುಂದೆ ಇದು ಬೃಹದಾರಣ್ಯಕ ಉಪನಿಷತ್ತಿನ ಅಂತ್ಯಕಾಲಕ್ಕೆ ಉದ್ಗಾರ ತೆಗೆದಾಕಿ. ಏನು ಹೇಳಿಪ್ಪ ನಿನಗೆ ವರ್ಣನ ಮಾಡಕ್ಕೆ ನನಗೆ ಅಸಾಧ್ಯದ. ಮನಬುದ್ಧಿಗೆ ನಿಲುಕಲಾರದ್ದಾಯ್ತು ಅಂಥದ್ದು. ನಿನ್ನ ವರ್ಣನ ಮಾಡಕ್ಕೆ ಸಾಧ್ಯವಾದದ್ದು ನನಗೆ ಸಾಧ್ಯ ಇಲ್ಲ ಅಂತ. ಇಂದ್ರಿಯಗಳಿಗೆ ಗೋಚರ ಆಗೋದನ್ನ ವರ್ಣನ ಮಾಡ್ಬೋದು ನೀವು. ಮನಸ್ಸಿಗೆ ಗೋಚರ ಆದದ್ದು ಹಂಗೈತಿ ಹಿಂಗೈತಿ ಅಂತ. ಅದು ಗೋಚರ ಅಲ್ಲ. ಅದು ಅಂಥದ್ದನ್ನು ಏನಂತ ವರ್ಣನ ಮಾಡಲಿ? ಅಸಾಧ್ಯವಾದಂಥ ಕೆಲಸ, ವರ್ಣಿಸಲಿಕ್ಕೆ ಬಾರದು. ಅದಕ್ಕೆ ಶಂಕರಾಚಾರ್ಯ ನಿನ್ನನ್ನು ವರ್ಣಿಸಿ, ನಿನ್ನನ್ನು ಗುರುತಿಸಿ, ಅದು ನಿನ್ನ ನಿರಾಕಾರತ್ವಕ್ಕೆ ಜೊತೆ ತಂದೇನು ಅದಲ್ಲ. ನಿನ್ನನ್ನು ಸಂಕುಚಿತ ಇಂಥದ್ರಾಗ ಎಂಥ ಇಷ್ಟ ನಿನ್ನ ಸೀಮಿತಗೊಳಿಸಿ ನಿನ್ನ ನಿರಾಕಾರ ವ್ಯಾಪಕತ್ವಕ್ಕೆ ಚ್ಯುತಿ ತಂದೆ ಅಂತ, ನಿನ್ನ ವರ್ಣಿಸಿ ಅವರ್ಣನೀಯತ್ವಕ್ಕೆ ಚ್ಯುತಿ ತಂದೆ ಅಂತ 3 ತಪ್ಪುಗಳನ್ನು ನಾನು ಮಾಡಿದೆ ಅಂತ ಶಂಕರಾಚಾರ್ಯ ಬಿಚ್ಚಿಟ್ಟಾರ. ಮಾಡಬಾರ್ದು, ಅದನ್ನು ಮಾಡಬಾರ್ದಿತ್ತು. ನಾವು ನೀನು ಸ್ಥಾಪನಾ ಮಾಡೋದು ಗುಡಿ ಗುಂಡಾರದಾಗ ಫೋಟೋ ಇಟ್ಟ ಅವಲ್ಲ. ನಾವು ಮೊದಲ ಸ್ಥಾಪಿತ ಐತಿ, ನೀವು ಹೊಸದಾಗಿ ಏನು ಸ್ಥಾಪನೆ ಮಾಡ್ತೇವೆ? ಯಾಕ್ರಿ? ಮೊದಲ ಇದ್ದ ವಸ್ತು ಅದು, ನೀ ಸ್ಥಾಪಿಸಿದ್ದ ಅದಲ್ಲ. ಅದು ಪುರುಷ ತಂತ್ರ, ನೀ ಮಾಡಿದ್ದ ಅದಲ್ಲ. ಅದು ವಸ್ತು ತಂತ್ರ, ಮೊದಲ ಇದ್ದದ್ದ ಐತೆ ಅದು. ಅದನ್ನ ಬಿಟ್ಟು ಮತ್ತೇನಾರು ದೇವ್ರಂತ ಏನಾರು ಇಟ್ಟೇನು? ದೇವ್ರ ಇಟ್ಟಿ ಹಿಂಗ ಕೇಳ್ತಿದ್ರು ಅಜ್ಜವ್ರು. ದೇವ್ರ ಇಟ್ಟಿ ಏನು? ದೇವ್ರಂತ ಏನಾರು ಇಟ್ಟಿವ? ಏನಾರು ಇಟ್ಟು ನಾಮರೂಪ ಇಟ್ಟಿ, ದೇವ್ರ ಇಟ್ಟಿನ? ದೇವ್ರ ಭೇಟಿ ಆತವೇನ? ನಾಮರೂಪ ಭೇಟಿ ಆತವ ನಿನಗೆ? ದೇವ ದರ್ಶನ ಆತವೇನ? ನಾಮರೂಪ ದರ್ಶನ ಆಯ್ತು? ನಾಮರೂಪ ದರ್ಶನಕ್ಕೆ ದೇವ ದರ್ಶನ ಇದೆ. ಅದು ಅವ್ರಿಗೆ ಮೂರ್ಖರು ಅಂತಾರೆ. ಈ ಮೂರ್ಖತನ ಹೋಗ್ಬೇಕು ನೀವು. ಎದರದರ ದರ್ಶನ ಆಯ್ತು? ದೇವ್ರ ದರ್ಶನ ಆಯ್ತು, ದೇವ್ರ ಭೇಟಿ ಹಾಕವ್. ಭೇಟಿ ಆಗೋ ದೇವರಲ್ಲವು. ದೇವರು ಎಂದೂ ಪ್ರತ್ಯಕ್ಷ ಆಗಲಾರ್ದು, ಅರಿವಿಸಿಕೊಳ್ಳಲಾರದೆಂದು ಊಹಿಪಣೆ ಜಾನರ ದೇವ. ಎಲ್ಲವನ್ನು ಅರಿತಕ್ಕಂಥದ್ದು. ಅದು ಹೆಂಗೆ ದರ್ಶನ ಕೊಡ್ತೈತಿ ನಿನಗೆ? ಅದು ದರ್ಶನ ಕೊಡ್ತೈತಿ ಅಂದ್ರೆ ಅದು ಜಡ ವಸ್ತುಗಳ ದರ್ಶನ ಆಕೈತಿ ಹೊರತು ದೇವ ದರ್ಶನ. ದೇವಂದ್ರೆ ಎಲ್ಲವನ್ನು ಅರಿತಕ್ಕಂಥ ಅರು ಎಂದು ಅದು ಪ್ರತ್ಯಕ್ಷ ಆಗುವುದಿಲ್ಲ. ದೇವರು ಪ್ರತ್ಯಕ್ಷಕ್ಕೇನಂತ ಅವೆಲ್ಲ ಕತಿ ಅಂಥವನ ಕತಿ ಕೇಳೇ ಅಡ್ಡದಾರಿ ಬಿದ್ದ್ರಿ ನೀವು. ಹೌದಿಲ್ಲ? ಹೇಳ್ತಾರಲ್ಲ, ದೇವ್ರ ಪ್ರತ್ಯಕ್ಷ ಆದವಾಗ ಹಿಂಗ ದೇವಿ ಪ್ರತ್ಯಕ್ಷ ಆದವು ಎಲ್ಲ ಜಡವಸ್ತು. ದೇವರು ಪ್ರತ್ಯಕ್ಷ ಆಗೋ ಅವು ದೇವರಲ್ಲವು, ಜಡವಸ್ತುಗಳು. ಮಾಯಾ ತೋರಿಕೆ. ಅದು ತೋರಿಕೆ ಪ್ರತ್ಯಕ್ಷ ಆಕತಿ ಹೊರತು ಇರುವಿಕೆ ಎಂದೂ ಪ್ರತ್ಯಕ್ಷ ಆಗೋದಿಲ್ಲ. ತೋರಿಕೆ ದೇವರು ಅಲ್ಲ, ಇರುವಿಕೆ ದೇವರು. ಇದು ಮಾಯಾದ ಕಾರ್ಯ ಪ್ರತ್ಯಕ್ಷ ಆಕತಿ. ತೋರಿಕೆ ಏನು? ಮಾಯಾ ಅಜ್ಞಾನವಲ್ಲದ ಯಾವುದೋ ಮಾಯಾದ ಕಾರ್ಯ ಇಲ್ಲ ಅಲ್ಲಿ. ಮಾಯಾ ವರ್ಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವ್ರದೆ ಸುಮ್ಮನೆ ತನಗೆ ಕೈವಲ್ಯವಾದದೆಂಬುವನ ಬಗೆ ಪೊಸತ್ವಂತ. ಕೂಡ ನನಗೆ ಆ ದರ್ಶನ ಆಗೈತಿ ಅಲ್ಲ, ನಿನಗಲ್ಲ. ನಿನ್ನ ದರ್ಶನ ನಿನಗಾಗಬೇಕಾಗೈತಿ. ನೀ ಅನ್ಯದ್ರ ಜಡವಸ್ತುಗಳ ದರ್ಶನ ಮಾಡ್ಕೊಂಡು ನನಗೆ ದೈವ ದರ್ಶನ ಹೇಳ. ಇದ್ರ ಹುಚ್ಚರ ಸಾಂತಿದ.
ಅದು ಎಂದೂ ಆಗುವುದಿಲ್ಲ. ಏನು ನಿನ್ನೆದುರಿಗೆ ನೀ ಎಂದೂ ಬರಲಾರ, ನಿನ್ನನ್ನು ತಿಳಿಲಿಕ್ಕೆ ಆಗುದು ನಿನಗೆ. ನಿನ್ನನ್ನು ನೀ ಎದುರಿಟ್ಟು ಹೆಂಗೆ ತಿಳಿದು ಎಲ್ಲವನ್ನ ತಿಳಿಯುವಂತಹದ್ದು ನಾನು, ತಿಳಿಯುವಂಥವನನ್ನು ಎದರಿಂದ ತಿಳಿಯಬೇಕು ನಾನು? ವಿಜ್ಞಾತಾರ ಮರೆ ಕೇನ ವಿಜಾನಿಯಾತ್, ಎಲ್ಲವನ್ನ ಅರಿತಕ್ಕಂಥ ಅರಿವನ್ನು ಎದರಿಂದ ಇರಲಿ? ಅದು ಅರಿವಿಸಿಕೊಡಲಿಕ್ಕೆ ಆಗುವುದಿಲ್ಲ, ಅರಿಲಿಕ್ಕೆ ಆಗುವುದಿಲ್ಲ. ಅದು ಅರಿವಿಸಿಕೊಳ್ಳುವ ವಸ್ತು ಅಲ್ಲ. ಎಲ್ಲದರ ಡುಬ್ಬವನ್ನು ಬೆಳಗೋದನು ಅದೇ ನೀನದಿ. ಅದು ಯಾವುದರಿಂದ ಮನಸ್ಸು ತಿಳಿಯಲ್ಪಡುವುದು, ಯಾವುದನ್ನು ಮನಸ್ಸು ತಿಳಿಯಲಾರದು ಅದೇ ಬ್ರಹ್ಮ, ಅದೇ ನೀನಿತ್ತಿ. ತ್ವಂ ವಿದ್ದಿ ನ ಯದಿದಂ ಉಪಾಸತೆ ತದೇವ ಬ್ರಹ್ಮ ತ್ವಂ ವಿದ್ದಿ ನ ಯದಿದಂ ಉಪಾಸತೆ ಅಂತ ಶ್ರುತಿ ಸಾರ್ತದ. ಮನಬುದ್ಧಿಗೆ ನಿಲುಕಲಾರತ್ತದ. ಎಲ್ಲ ಮನಸ್ಸು ನಿನ್ನನ್ನು ಆಶ್ರಯಿಸಿಕೊಂಡು ಅವು ವ್ಯವಹಾರ ಮಾಡ್ತಾವ. ಏನು ನೀನನ್ನು ಆಶ್ರಯ ಮಾಡಿಸಿಕೊಂಡಿಲ್ಲ, ಅವರು ಏನನ್ನೂ ಆಶ್ರಯಿಸಿಕೊಂಡಿಲ್ಲ. ಅದು ಏನು ಆಶ್ರಯಿಸಿಕೊಂಡಿದ್ರೆ ಅದು ಜಡ ಹಾಕಿತ್ತು. ಏನು ಅದು ಸ್ವತಂತ್ರವಾದದ್ದು. ಅದು ಏನು ಇವೆಲ್ಲ ಮನೋಬುದ್ಧಿಯಾದಿಗಳೆಲ್ಲ ನಿನ್ನನ್ನು ಅವಲಂಬಿಸ್ಕೊಂಡದವು. ಎಲ್ಲದಕ್ಕೂ ಆಧಾರ ನೀನದಿ. ನಿನ್ನ ಆಧಾರದ ಮೇಲೆ ಇವೆಲ್ಲ ಶರೀರ, ಮನಸ್ಸು, ಬುದ್ಧಿಗಳು ಇವೆಲ್ಲ ತೋರ್ತಾವ. ಅದಕ್ಕೆ ಆಧಾರವ ಬ್ರಹ್ಮ ಆಧೇವಿ ಮಾಯಿ, ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂತ ಆಧೇಯವಾಗಿರ್ಬೋದು ಎಲೆ ಪುತ್ರ ಅಂತ. ಅದರಂಗ ಅಲ್ಲೇ ಐತೆ ಅಂದ್ರೆ ಸುದ ಅದ್ರಾಗ ಹತ್ಯೆ ಇಲ್ಲ ಅದಂತ. ಏನು ಅಲ್ಲೇ ಅದರಲ್ಲಿ ತೋರ್ತೈತೆ ಅಂದ್ರೆ ಅದಕ್ಕೆ ಒಂದು ಈಟು ಹತ್ತಿಲ್ಲ. ಅದು ಏನು ಹತ್ತದಂಗೆ ಐತದ. ಎಲ್ಲದಕ್ಕೂ ಆಧಾರ ಸ್ವರೂಪನೇ. ಯಾವ ವಿಕಾರಗಳು ಆದೇ ವಸ್ತುಗಳು, ಅದಕ್ಕೆ ಯಾವುದು ಹತ್ತಿಲ್ಲ. ಆದೇಯದ ವಿಕಾರ, ತೋರ್ಕಿ ವಿಕಾರ, ಅದು ಆಧಾರವಾದ ವಸ್ತುವಿಗೆ ಏನು ಹತ್ತಿಲ್ಲ. ಅದಕ್ಕೆ ಹಂಗೈತದ ಇರು. ಒಮ್ಮೆ ಅದ್ರ ಅನುಭವ ಮಾಡಿ ನೋಡ್ಕೊ, ನಿನ್ಗೆ ಅಂದಾಗ ಗೊತ್ತಾಕೈತಿ, ನಿಜದ ಎಚ್ಚರ ಆಕೈತಿ. ಅವಾಗ ನಿನಗೆ ಚಿಂತೆ ಅದೇನಾಗಲಿ ನನಗ ಆಗೈತಿ ಅಂತ ಸುಳ್ಳ, ನೀನು ಭ್ರಮ ಆಗೈತಿ. ಅದಕ್ಕೆ ನಿನ್ನ ಬಗ್ಗೆ ವಿಚಾರ ಮಾಡ್ಕೊ. ನೀ ಯಾವುದು, ನೀ ಅಲ್ಲದ್ದು ಯಾವುದು ವಿಚಾರ ಮಾಡಿ ನೋಡಿಕೊಂಡಾಗ ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ. ನಿನಗೆ ಯಾವಾಗಲೂ ನಿನಗೆ ಬಂಧನನಿಲ್ಲ, ಮುಕ್ತ ಇದೆ ಅನ್ನೋದು ಹೊಳಿತೈತಿ ನಿನಗೆ. ನೀ ಈಗ ಸದ್ಯ ಇದು ನಾನು ತಿಳ್ಕೊಂಡ್ರೆ ನೀನಾಗ ಶಕ್ಯ ಇಲ್ಲ. ನಿನಗೆ ಹತ್ಯೆ ಇದು ಹತ್ತಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನಲ್ಲಿ ತೋರೈತಿದ, ಆದ್ರೆ ನಿನಗೇನೂ ಮಾಡಿಲ್ಲ. ಏನು ಎಷ್ಟು ಬೇಕಾದ ನಿನ್ನಲ್ಲಿ ತೋರಿದ್ರು ನಿನಗೆ ಯಾವ ಬಾಧೆನೂ ಉಂಟು ಮಾಡಿಲ್ಲ. ಬೇಕಾದಂಗೆ ತೋರ್ಲಿ. ಈ ತಿಳುವಳಿಕೆ ನಿನಗೆ ಗಟ್ಟಿ ಆತಂದ್ರೆ ಅವ್ ಬೇಕಾದಾಯ್ತು ಅಂದ್ರೆ ಅವ್ ಹೆದರಕ್ಕೆ ಹೋಗುದಿಲ್ಲ. ಬೇಕಾದಂಗೆ ತೋರ್ಲಿ ಜಗತ್ತಂತ. ಯಥೇಷ್ಟಂ ತಿಷ್ಠತಿ ಜಗದಿದಂ ಅಂತ. ಈ ತಿಳುವಳಿಕೆ ನಿನ್ನಲ್ಲಿ ಜಾಗೃತ ಆತಂದ್ರೆ ತೋರ್ಲಿ. ನನ್ನಲ್ಲಿ ಇಲ್ಲ ಇಲ್ಲ ಅದು ತೋರ್ದಂಗೆ ಅನಿಸ್ತೈತಿ ಇದ್ದಂಗ, ಅದು ನಿಜವಾಗಿ ಅದಿಲ್ಲ ಇಲ್ಲ. ಇದು ಸುಳ್ಳದ. ಏನಾರ ನನ್ನಲ್ಲೇ ಅಲ್ಲಿ ಏನಾರ ಆಗೈತೆ ಅನ್ನೋದು ಸುಳ್ಳು. ನನಗೆ ನಿಮ್ಮ ಭವಮಾಲೆಗೊಳಗಾದನೆಂಬುದೇ ಪುಷಿ. ಹಿಂಗ ನನಗ ಅಜ್ಞಾನ ಐತೆ ಅನ್ನೋ ಸುಳ್ಳು. ಎಲ್ಲಿದೆ ಅಜ್ಞಾನವನ್ನು ತಿಳಿಯವ ನೀನು. ನಿನ್ನಲ್ಲಿ ಇದಿಲ್ಲ ಇಲ್ಲ, ನಿನಗೆ ಹತ್ಯೆನೂ ಇಲ್ಲ ಅನ್ನೋದನ್ನು ಒಮ್ಮೆ ಖಾತ್ರಿ ಮಾಡ್ಕೊಂಡು ನೋಡ್ಕೊ. ನೀ ಎಷ್ಟು ಜನ್ಮ ಇದು ನಾನು ತಿಳ್ಕೊಂಡ್ರು ಈ ದೇಹ ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀನು ದೇಹವನ್ನ ತಿಳಿಯವ ನೀನು. ಅರಿವು ನೀನು, ಅದು ಜಡವಾದದ್ದು ನೀನಲ್ಲ. ಅದ ನಾನು ಅಂತ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೈತಿ. ಅದಕ್ಕೆ ಈ ಆರೋಪಿತ ಭಾವ ತೆಗೆದು ಹಾಕಿ ನೀ ಯಾರು ಅನ್ನೋದನ್ನ ಮೊದಲು ತಿಳ್ಕೊ. ಮನುಷ್ಯನ ಜನ್ಮದ ಲಾಭ ಅದ. ಮನುಷ್ಯನ ಜನ್ಮಕ್ಕೆ ಬಂದಾಗ ಎಲ್ಲರಿಗೂ ಇದನ್ನು ತಿಳ್ಕೊಳಿಕ್ ಬರ್ತೈತಿ. ಇದನ್ನ ನೀ ಖಾತ್ರಿ ಒಮ್ಮೆ ಇದನ್ನು ಖಾತ್ರಿ ಮಾಡ್ಕೊಂಡೆ ಅಂದ್ರೆ ನನಗೆ ಬಂಧನ ಇಲ್ಲ ಅನ್ನೋದು ಹೊಳಿತೈತಿ. ಸುಳ್ಳ ನಿನಗೆ ಬಂಧನದ ಭ್ರಾಂತಿ ಆಗೈತಿ. ನಿಜವಾಗಿ ಇಲ್ಲ ಇಲ್ಲ, ಯಾವ ಕಾಲಕ್ಕೂ ನಿನಗೆ ಬಂಧನ ಆಗೇ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ನಿನ್ನ ಅನುಭವ ನೀ ಮಾಡ್ಕೊಂಡು ನೀ ಯಾರದೇನೋ ತಿಳಿದ್ರೆ ನಿನಗೆ ಅದು ಗೊತ್ತಿಲ್ಲದಕ್ಕೆ ಅಲ್ಲದನ್ನು ಹಿಡ್ಕೊಂಡ ನನಗ ಆಗೈತಿ ಅಂತ ಸುಳ್ಳ ನಿನಗ ಒದ್ದಾಡ್ತಿದ್ದೆ. ಇಲ್ಲದನ್ನ ಆರೋಪ ಮಾಡ್ಕೊಂಡು ಕೂತಿ, ನೀನ ಕಲ್ಪಿಸ್ಕೊಂಡು ಕೂತಿ. ಅದನ್ನೆಲ್ಲ ತೆಗೆದು ಹಾಕುತ್ತೆ. ಇಲ್ಲದ ಭಾವನೆಗಳನ್ನೆಲ್ಲ ತಲೆಯಾಗ ತುಂಬಿಕೊಂಡಿಲ್ಲ, ತೆಗೆದು ಹಾಕಿ. ನೀನು ಮುಕ್ತ ಇದೆ ಅನ್ನೋದು ಹೊಳಿತೈತಿ. ನೀನ ಹಿಡ್ಕೊಂಡು ಒದ್ದಾಡ್ಲಿಕ್ಕೈತಿ. ಅದು ನೀನ ಬಿಟ್ರೆ ನೀ ಆರಾಮನ ಅದಿ. ಸದ್ದ ಬಿಟ್ರೆ ಸದ್ದ ಆರಾಮದಿ. ಅದನ್ನು ಬಿಡುದು ಭಾಳ ಕಠಿಣ. ತಲೆಯನ್ನು ಹುಚ್ಚು ಭಾಳ ದಿನದಿಂದ ಹಿಡ್ಕೊಂಡು ಅಲ್ಲದ ಭಾವನೆಗಳು, ಅನಾತ್ಮ ಭಾವನೆಯನ್ನ ಗಟ್ಟಿ ಮಾಡ್ಕೊಂಡು ಕುಂತ್ಬಿಟ್ಟೆವು. ಅವನ್ನೆಲ್ಲ ತೆಗೆದು ಹಾಕಿದಾಗ ವಿಚಾರದಿಂದ ಆತ್ಮಭಾವದೊಳಗೆ ನೆಲೆಯಾಗಿ ನಿಲ್ಲಲಿಕ್ಕೆ ಬರ್ತದೆ. ಅನಾತ್ಮ ಭಾವನೆಯನ್ನೆಲ್ಲ ವಿಚಾರದಿಂದ ಹೊಡೆದು ಹಾಕಿದಾಗ ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಲಿಕ್ಕೆ ಬರ್ತದೆ. ನಾವು ಸತತ ಇದು ಅಭ್ಯಾಸ ನಡಿಬೇಕು ನೋಡಿ, ಆಂತರಿಕವಾಗಿ.
ಎಲ್ಲ ಮಹಾತ್ಮರು ಇವು ಅನಾತ್ಮ ಭಾವನೆಯನ್ನೆಲ್ಲ ತೆಗೆದುಹಾಕಿ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡಿದ್ರು. ಸತತ ಅಭ್ಯಾಸ ಬೇಕು ನೋಡ್ರಿ. ಅನಾತ್ಮ ಭಾವನೆ ಅಲ್ಲದ್ದೆಲ್ಲ ನಮ್ಮಿಂದ ಅರಿವಿಸ್ಕೊಳ್ಳೋದು ಯಾವುದೂ ನಾನಲ್ಲ, ಅರಿವು ನಾನು, ಯಾವಾಗಲೂ ಇದ್ದು ಇರುವ ನಾನು, ಆನಂದ ಸ್ವರೂಪ ನಾನು, ನನಗೆ ಯಾವ ಬಾಧೆನೂ ಆಗಿಲ್ಲ. ಸಮಾಧಿ ಹೊಂದಿದಾಗ ಗೊತ್ತಾಗತ್ತೆ ನಿನಗೆ ಯಾವ ಬಾಧೆನೂ ಇಲ್ಲ ಅನ್ನೋದು. ಹಂಗ ಮಾತಿನದಿಂದ ಮಾತಿನ ಜ್ಞಾನ ಜ್ಞಾನ ಅಲ್ಲ ಅಲ್ಲ, ಹೌದಿಲ್ಲ. ಚಿತ್ರಲಿಖಿತ ಗೊಂಬೆ ಚಿತ್ರದಾನ ನೀರನ ಅದು, ಚಿತ್ರದಾನ ಹಣ್ಣನ ಅದು. ಹಂಗೆ ಕಥನ ಮಾತ್ರ ನಾವು ಮಾತಾಡಿದ ಕೂಡಲೇ ಆಕೈತೆ ನಿನಗದು. ಮಾತಿನ ಜ್ಞಾನ ಜ್ಞಾನ ಅಲ್ಲ ಅದು, ಅದು ನಮಗೆ ಅನುಭವಕ್ಕೆ ಬರ್ಬೇಕದು. ಅದನ್ನ ಅಭ್ಯಾಸ ಮಾಡಿ ಅದನ್ನ ಅನುಭವ ಮಾಡ್ಕೊಂಡಾಗ ನಾವು ಖಾತ್ರಿ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡು ಮಾಹಿತಿ ಆಕೈತಿ. ಬರೀ ಮಾಹಿತಿ ಜ್ಞಾನದಿಂದ ನೀನು ಚಿಂತೆ ಕಡಿದಿಲ್ಲ, ಮಾಹಿತಿಗೆ ಅನುಸಾರವಾಗಿ ಅದು ಸಾಧನದೊಳಗೆ ನಾವು ತೊಡಬೇಕು. ಮಾಹಿತಿ ಏನೈತಿಲ್ಲ, ಅಡಿಗೆ ಮಾಡೋ ಮಾಹಿತಿ ಇದ್ರೆ ಅದು ಸರಿಯಾಗಿ ಅವನ್ನೆಲ್ಲ ಬಂಡವಾಳ ಬೇಕು ಅದಕ್ಕೆ. ಸರಿಯಾಗಿ ಮಾಡ್ಕೊಂಡು ಊಟ ಮಾಡಿದಾಗ ನಿನಗೆ ತೃಪ್ತಿ. ಹಂಗೆ ಮನಸ್ಸಿನಾಗ ಅಡಿಗೆ ಮಾಡಿದ್ರೆ ನೀನು ತೃಪ್ತಿ ಆಕೈತೆ. ನಿನಗೆ ಭಾವಿಸ್ಕೊಂಡು ಏನೇನಾರ ಮಾಡಿಸ್ಕೊಂಡು ಪ್ರತ್ಯಕ್ಷ ಅಂತಂದ್ರೆ ಅನುಭವ ಅಡಿಗೆ ಮಾಡಿ ನೋಡ್ಕೊ. ಒಳಗೆ ಅಭ್ಯಾಸಕ್ಕೆ ತೊಡಗಬೇಕು ನಾವು. ಅಭ್ಯಾಸದಾಗ ತೊಡಗಿ ಅದನ್ನು ಅನುಭವ ಮಾಡ್ಕೊಂಡಾಗ ನಮಗೆ ಚಿಂತೆ ಕಡಿತೈತಿ. ಅದಕ್ಕೆ ಸಾಧನದೊಳಗೆ ತೊಡಗು. ಸಾಧನ ಮಾಡುಲ್ಲೇ ಅನುಭವ ತಗೊಳ್ಳಲ್ಲೇ ನನಗೆ ಹಂಗೆ ಆಗೈತೆ ಅಂದ್ರೆ ಸುಳ್ಳು ಅದೆಲ್ಲ. ನನಗೂ ಜ್ಞಾನ ಆಗೈತೆ, ಬರೀ ಮಾಹಿತಿ ಹೇಳೋದು ಕೇಳೋದು ಮಾಡಿದ ಇದು ಜ್ಞಾನ ಬೌದ್ಧಿಕ ತಿಳುವಳಿಕೆ ಆಗ್ತದೆ. ಅನುಭವ ಜ್ಞಾನ ಮಾಡ್ಕೋಬೇಕಾತಂದ್ರೆ ನೀ ಪೂರ್ಣ ಬಿಟ್ಟು ಅದನ್ನು ಸಾಧನದೊಳಗೆ ತೊಡಗಿ ಅನುಭವ ತಗೋಬೇಕು. ಇದು ಬೌದ್ಧಿಕ ತಿಳುವಳಿಕೆ ಆಗ್ತದೆ. ಮಾಹಿತಿ ಮಾಡ್ಕೊಂಡ್ರೆ ನೀನು ಸಂಕಟ ಹೋಗ್ತೀನಿ, ಹೋಗಿಲ್ಲ. ಪರೋಕ್ಷ ಜ್ಞಾನ ಆಯ್ತು. ಅಪರೋಕ್ಷ ಜ್ಞಾನ ಸ್ವತಃ ನೀನ ಅದಾದಿ ಅನ್ನೋದು ಅನುಭವ. ಅಂದ್ರೆ ಇದನ್ನೆಲ್ಲ ಕೈ ಬಿಟ್ಟಾಗ ಬರ್ತೈತಿ. ಇದನ್ನ ಹಿಡ್ಕೊಂಡ ಅದ ನಾನು ಅಂತ ತಿಳ್ಕೊಂಡ್ರೆ ಎಲ್ಲ ಹಿಡ್ಕೊಂಡು ಬಾಧಪಡಿಸಿ ನಾವು ಅಲ್ಲದನ್ನೆಲ್ಲ ಕೈ ಬಿಟ್ಟಾಗ ಬ್ರಹ್ಮಸ್ವರೂಪ. ಅದು ಇದಕ್ಕಿದ್ದಂಗೆ ಬ್ರಹ್ಮಸ್ವರೂಪ ಅಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ಇದು ಇದ್ದಕ್ಕಿದ್ದಂಗಲ್ಲ, ಬಾಧಪಡಿಸಿ ಬ್ರಹ್ಮ. ಇದು ಇದ್ದಕ್ಕಿದ್ದಂಗೆ ಬ್ರಹ್ಮ ಅಲ್ಲ. ಹಾವು ಬಾಧಪಡಿಸಿದಾಗ ಹಗ್ಗ, ಹಾವಿನ ಭ್ರಾಂತಿ ತೆಗೆದು ಹಾಕಿದಾಗ ಹಗ್ಗ. ಹಂಗೆ ಇದ್ದಕ್ಕಿದ್ದಂಗೆ ಅದು ಹಾವನು ಕರೆ ಹಗ್ಗನು ಕರೆ ಅಲ್ಲ. ಹಾವು ಬಾಧಪಡಿಸಿ ಇದು ಜಗತ್ತಿನ ತೋರಿಕೆ ಸಂಬಂಧ ತಪ್ಪಿಸ್ಕೊಂಡಾಗ ಆ ಇರುವಿಕೆ ಅನುಭವ ನಮಗಾಕೈತಿ. ಹಿಂಗೆ ಇದಕ್ಕಿದ್ದಂಗೆ ಬ್ರಹ್ಮಸ್ವರೂಪ ಅಂತ ತಿಳ್ಬೋದು ಮೂರ್ಖ. ಬಾಧಪಡಿಸಿ ಬ್ರಹ್ಮ ಎಲ್ಲವೂ ಬ್ರಹ್ಮಸ್ವರೂಪ ಅಂದ್ರೆ ಯಾವಾಗ ಇದು ಬ್ರಹ್ಮಸ್ವರೂಪ ಅಂದ್ರೆ ಇದು ಬಾಧಪಡಿಸಿದಾಗ ಬ್ರಹ್ಮ. ಇದು ತೋರಿಕೆ ಇದಕ್ಕಿದ್ದಂಗೆ ಬ್ರಹ್ಮ ಅಲ್ಲ. ಅದು ಹಾವು ಇದಕ್ಕಿದ್ದಂಗೆ ಅದನ್ನ ಅದು ಹಗ್ಗ ಆಗೋದಿಲ್ಲ. ಅದು ಹಾವಿನ ಭ್ರಾಂತಿ ಕಳ್ಕೊಂಡಾಗ ಅದು ಹಗ್ಗ ಅನ್ನೋದು ಗೊತ್ತಾಕೈತಿ. ಅದಕ್ಕೆ ಬೆಳಕು ಬೇಕಲ್ಲ. ಅದು ಗೊತ್ತಾಗಿಲ್ಲ. ಕತ್ತಲದೊಳಗೆ ಇದು ಮಬ್ಬು ಕತ್ತಲೆ, ಪೂರ್ಣ ಕತ್ತಲೆ ಒಳಗೂ ಕಂಡಿಲ್ಲ, ಪೂರ್ಣ ಬೆಳಕಿನ ಒಳಗೂ ಕಂಡಿಲ್ಲ, ಮಬ್ಬು ಕತ್ತಲೆ ಒಳಗೆ ಕಂಡೈತೆ. ಹಂಗೆ ಪೂರ್ಣ ಅಜ್ಞಾನದೊಳಗೂ ಈ ಜಗತ್ತಿಲ್ಲ, ಪೂರ್ಣ ಜ್ಞಾನದೊಳಗೂ ಈ ಜಗತ್ತಿಲ್ಲ. ಎಲ್ಲ ಅರುಚಿನೊಳಗೆ ಅದ ಇದು ಜಗತ್ತು. ಮಬ್ಬು ಕತ್ತಲೆ ಒಳಗೆ ಹೆಂಗೆ ಕಂಡೈತೆ ನನಗೆ ಹಾವಿನ ಭ್ರಾಂತಿ, ಹಂಗೆ ಅರುಚಿನೊಳಗೆ ಇದು ಜಗತ್ತು ತೋರೈತಿ. ನಿದ್ಯಾಗೂ ಇಲ್ಲ. ಏನಿದೆ ಜಗತ್ತು ನಿದ್ಯಾಗ ಇಲ್ಕಂಡು ಅಲ್ಲಿ ಅಜ್ಞಾನದ ಜ್ಞಾನ ಮಾಡ್ಕೊಂಡಾಗ ಪೂರ್ಣ ಜ್ಞಾನದೊಳಗೂ ಇಲ್ಲ, ಪೂರ್ಣ ಅಜ್ಞಾನದೊಳಗೂ ಇಲ್ಲ. ಇದೆಲ್ಲ ಅರುಚಿನೊಳಗೆ ತೋರ್ತದೆ. ಇದ್ದಂಗೆ ತೋರ್ತೈತಿ ಅಂದ್ರೆ ನಿಜವಾಗಿ ಇಲ್ಲೇ ಇಲ್ಲ. ಅದಕ್ಕೆ ವಿಚಾರ ಮಾಡಿ ನೋಡಿದ್ರೆ ಅದಕ್ಕೆ ಅಸ್ತಿತ್ವ ಇಲ್ಲ. ಅದು ಇದ್ದದ್ದಾಗಿದ್ರೆ ಅದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕೆ ಆಕತ್ತಿದ್ದಿಲ್ಲ. ನಿನ್ನಲ್ಲಿ ಇಲ್ಲ ಅದು ಇಲ್ಲ ಅಂತ ತಿಳ್ಕೊಳ್ಳೋದನ್ನ ಜ್ಞಾನ. ನಾ ಸದ್ದ ಮುಕ್ತ ಅದೇನಪ್ಪ, ನನಗೆ ಬಂಧನನ ಇಲ್ಲ ಅಂತ ತಿಳ್ಕೋದ ನಾ ಮುಕ್ತಿ. ನೋಡಿ, ನಾ ಏನಾರ ಆಗೇನಿ ಅಂತ ನೀನು ಮತ್ತೆ ಅಜ್ಞಾನ ಮುಸುಕ್ತದೆ. ನೀನೇ ಮಾಡ್ಕೊಂಡಿದ್ದಿ. ಮನಸ್ಸ ತಾನ ಕಲ್ಪಿಸ್ಕೊಂಡು ತಾನ ಬಂಧನದಾಗ ಸಿಕ್ಕೊಂಡು ಓದ್ತಾ ತಾನ ಕಲ್ಪನಾ ಮಾಡಲಿಲ್ಲ ತಾನ ಆರಾಮೈತಿ. ಮನಸ್ಸ ಎಲ್ಲ ಬಂಧನ ಮೋಕ್ಷ ತಾನ ಮಾಡ್ಕೋದು. ಮನಸ್ಸು ಎಲ್ಲ ಮನುಷ್ಯನೊಳಗೆ ಐತೆಲ್ಲ ನಾವು ಮಾಡ್ಕೋದು ಇದೆಲ್ಲ. ಅದಕ್ಕೆ ಸರಿಯಾದ ತಿಳುವಳಿಕೆ ಮನಸ್ಸಿಗೆ ಮನದಟ್ಟ ಆತಂದ್ರೆ ಅವಾಗ ನಾನು ಯಾರಿದ್ದೇನೋ ಅನುಭವ ನಿನಗಾಕೈತಿ. ನನಗೆ ಬಂಧನನ ಇಲ್ಲ ಅನ್ನೋದು ಈ ಭ್ರಾಂತಿ ಹೊಕ್ಕೈತಿ ನಿನಗೆ. ಅವಾಗ ಇವೆಲ್ಲ ನಿನಗೆ ಅಜ್ಞಾನದಿಂದ ಮನಸ್ಸಿನೊಳಗೆ ಉಂಟಾಗೈತಿ. ಇದೆಲ್ಲ ಭ್ರಾಂತಿ, ಬಂಧ ಮೋಕ್ಷ ಅನ್ನೋದೆಲ್ಲ ಮನುಷ್ಯನ ಕಲ್ಪನಾದಾಗ ಆಗೈತಿ. ಮನಸ್ಸು ತನ್ನ ಎಲ್ಲ ಕಲ್ಪನೆಗಳನ್ನೆಲ್ಲ ತೆಗೆದು ಹಾಕಿ ಆ ವಿವೇಕ ಅಲ್ಲಿ ಜಾಗೃತ ಆತಂದ್ರೆ, ಅರಿವಿನ ಎಚ್ಚರ ಆತಂದ್ರೆ ಅವಾಗ ಮನಸ್ಸಿಗೆ ಅಸ್ತಿತ್ವನ ಉಳಿದ್ರು. ಬಂಧ ಮೋಕ್ಷ ಅನ್ನೋ ಮನಸ್ಸಿರೋ ಮಠ ಅಷ್ಟೇ. ಮನಸ್ಸು ನಾಶ ಆದ್ಮ್ಯಾಗ ಬಂಧನೂ ಇಲ್ಲ, ಮೋಕ್ಷನೂ ಇಲ್ಲ.
ನ ಬಂಧ ನ ಮೋಕ್ಷ, ಚಿದಾನಂದ ರೂಪ ಶಿವೋಹಂ, ನಾ ಆನಂದ ಸ್ವರೂಪನಾದೇನು ಅನುಭವ ಬರ್ತೈತೆ ನಮಗೆ. ಅದಕ್ಕೆ ಪೂರ್ಣ ನಾವು ಎಚ್ಚರ ಆದಾಗ ಈ ಮನಸ್ಸಿಗೆ ಅಸ್ತಿತ್ವನ ಉಳಿದಿಲ್ಲ. ಏನ್ ಅದಕ್ಕೆ ಜ್ಞಾನಿಗೆ ಮನಸ್ಸಿಲ್ಲ ಅಂತ. ಎಲ್ಲಿ ಮಠ ಮನಸ್ಸಿರ್ತೈತಿ ಅಲ್ಲಿ ತನಕ ನಮಗೆ ಅಜ್ಞಾನದ ವ್ಯವಹಾರ ತೋರ್. ಮನೋನಾಶ ಆತಂದ್ರ ಇಲ್ಲ, ಬಂಧನ ಅನ್ನೋದನ ಇಲ್ಲ ಅನ್ನೋದು ಹೊಳಿತೈತಿ ನಿನಗಂತ. ನೀನ ಕಲ್ಪಿಸ್ಕೊಂಡದ್ದು ಅದು ಬಂಧನ. ನೀನ ಕಲ್ಪನಾ ಎಲ್ಲ ಕೈ ಬಿಟ್ಟಾಗ ನಿನಗೆ ಬಂಧನಕ್ಕೆ ಹಾಕವ್ರು ಯಾರ್ದು? ಕಲ್ಪನೆಯಿಂದಲೇ ನಿನಗೆ ಬಂಧನ ಆಗೈತಿ. ನೀನು ಕಲ್ಪನಾ ಮಾಡೋದನ್ನೆಲ್ಲ ಕೈ ಬಿಟ್ಟ ನಿನ್ನ ಬಂಧನಕ್ಕೆ ಹಾಕವ್. ಯಾವ ಕಾಲಕ್ಕೂ ನಿನಗೆ ಬಂಧನ ಇಲ್ಲ ಅಂತ ನೀನು ತಿಳ್ಕೊಂಡು ಉಳ್ಕೊಳಕ್ ಬರ್ತೈತಿ ನೋಡಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನ ಮಾಡ್ಕೋರಿ. ಇಲ್ಲ ಅಂದ್ರೆ ನಿನಗೆ ಹಾನಿ ನೋಡು. ದೌಡ್ ಮಾಡ್ಕೋಬೇಕು ಕೆಲಸ. ನನ್ನಲ್ಲಿ ಇಲ್ಲ ಇಲ್ಲ ಅಂದ್ರೆ ಒಮ್ಮೆ ನಿನಗೆ ಅದು ಖಾತ್ರಿ ಆತಂದ್ರೆ ನೀ ಯಾರ ಇದನ್ನು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಂದ್ರೆ ರಮಣ ಮಹರ್ಷಿಗಳು ಹೇಳ್ಯಾರಲ್ಲ, ನಿಮ್ಮ ಹುಚ್ಚಾಟ ಕಂಡ ನೀವು ನಗತೀರಿಪ್ಪ ಅಂತ. ಏನು ಇಲ್ಲ ಇಲ್ಲಲ್ಲ ನಮಗೆ ಯಾವಾಗಲೂ ನಾವು ಮುಕ್ತ ಇದೇನೆ ಅನ್ನೋದು ಹೊಳಿತದೆ. ಭವಮಾಲೆಗೊಳಗಾದನೆಂಬುದೇ ಖುಷಿ, ನಿನ್ನನ್ನು ವಿವರಿಸಿ ನೋಡು ನೋಡಿಲೇ ಜೀವನೇ ನೀನೇ ಮುಕ್ತನು ಅಂತ ವಿಚಾರ ಮಾಡಿ ನೋಡಿದ್ರೆ ಬಂಧನ ಇಲ್ಲ ಇಲ್ಲ ನಿನಗೆ. ವಿಚಾರ ಇಲ್ಲದಕ್ಕೆ ನಿನಗೆ ಬಂಧನ ಅದಾಗದಿ ಅಂತ ನಿನಗೆ ಸುಳ್ಳ ಬಂಧನದ ಭ್ರಾಂತಿ ಆಗೈತಿ. ನಿನ್ನಲ್ಲಿ ವಿವೇಕ ಜಾಗೃತ ಆತಂದ್ರೆ ನಿನಗೆ ಬಂಧನ ಕತ್ತಲ್ದಾಗ ಏನೋ ಆಗೈತೆ ಅನ್ನೋಂಗೆ ಅನ್ಸಾಗ್ತದೆ ನಿನಗೆ. ಬೆಳಕು ಹಚ್ಚಿ ನೋಡಿದ್ರೆ ಏನೂ ಇಲ್ಲ ಇಲ್ಲ ಅಲ್ಲಿ. ನಿಜವಾಗಿ ನೋಡಿದ್ರೆ ಅಲ್ಲಿ ಅನ್ಯವಾಗಿ ಏನೂ ಇಲ್ಲ ಇಲ್ಲ. ಸುಳ್ಳ ನಿನಗೆ ಅಲ್ಲಿ ಅದೈತಿ ಇದಂತೆ ಸುಳ್ಳ ಭಯ ಉಂಟಾಗಿತ್ತು. ಬೆಳಕಿನ ಇದ್ರಾಗ ನೋಡಿದ್ದಾನೆ ವಿಚಾರದ ಇದು ನಿನ್ನಲ್ಲಿ ಜಾಗೃತ ಆಗ್ತಂದ್ರೆ ನಿನ್ನ ಹೊರತು ಏನೂ ಇಲ್ಲ ಅನ್ನೋದು ಹೊಳಿತೈತೆ. ಅದಕ್ಕೆ ಜ್ಞಾನ ಇದನ್ನು ಮಾಡ್ಕೊ, ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ನಿನ್ನ ಹೊರತು ಏನೂ ಇಲ್ಲ ಅನ್ನೋದು ಅವಾಗ ನಿನಗೆ ಅನುಭವ ಬರ್ತೈತಿ. ಚಿಂತೆ ಕಡಿದೆ. ಇನ್ನೊಂದು ಏನೂ ಇಲ್ಲ ಅನ್ನೋದು ಖಾತ್ರಿ ಆದಾಗ ಭಯಭೀತಿ ಹೋಗಿಬಿಡ್ತೈತಿ. ಅದು ಅಜ್ಞಾನದಿಂದ ನಿನಗಿದು ಇನ್ನೊಂದು ಐತಿ ಅನ್ನೋ ನಂಗೆ ತೋರ್ತೈತಿ. ಜಗತ್ತು ಐತಿ ಅನ್ನೋ ಜಗತ್ತು ಇಲ್ಲ ಇಲ್ಲ. ಅವಾಗ ಸತ್ಯವಾದ ವಸ್ತು ಅದು ಒಂದೇ ಐತಿ. ಅದ್ರ ಹೊರತು ಆತ್ಮಾತಿರಿಕ್ತ ಪದಾರ್ಥನ ವಿದ್ಯತೆ ಅನ್ನುವಂಥ ಅನುಭವ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡಿಕೊಂಡಾಗ ಅದು ಆಕೈತಿ. ಮೊದಲ ಆ ಸ್ವರೂಪದ ಎಚ್ಚರಿಕೆಯನ್ನು ನಾವು ಪಡಿಬೇಕು. ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೋಬೇಕು. ಪ್ರಯತ್ನ ನಿರಂತರ ನಡಿಬೇಕು ನೋಡ್ರಿ. ಅಂದಾಗ ನಮಗಿದ್ರ ಲಾಭ ಮಾಡ್ಕೊಂಡಾಗ ನಾವು ಬಿಡೋಣ. सकल साधु संत महाराज